ಯಾವ ಸದಾಶಿವ ಅವ್ರು ಬರುವವರೆಗೆ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ ಸದ್ಗುರು ಸಿದ್ಧಾರೂಢರ ಹಾಗೂ ಗುರುನಾಥ ಅವರ ದೇವ ಪಾದ ಕಮಲಗಳಲ್ಲಿ ಹಣೆ ಮಾಡಿ ಹಾಗೂ ತಮ್ಮೆಲ್ಲರ ಹೃದಯದಲ್ಲಿ ಜಗಜ್ಯೋತಿಯಾಗಿ ಬೆಳತಕ್ಕಂಥ ಪರಾತ್ಮ ಶಿವನಿಗೆ ವಂದಿಸಿ ಪುಣ್ಯಾತ್ಮರೇ, ಇಲ್ಲಿವರೆಗೆ ಭಗವದ್ಗೀತೆಯ 12 ಅಧ್ಯಾಯಗಳನ್ನು ಮುಗಿಸಿಕೊಂಡು 13ನೇ ಅಧ್ಯಾಯದ 27 ಶ್ಲೋಕಗಳನ್ನ ಮುಗಿಸಿ 28ನೇ ಶ್ಲೋಕಕ್ಕೆ ಬಂದಿವಿ. ಸಾಮಾನ್ಯವಾಗಿ 27, 28, 29 ಇವೆಲ್ಲ ಶ್ಲೋಕಗಳೇನು ಜ್ಞಾನಪರ, ನೇರವಾಗಿ ಲಕ್ಷ್ಯಾರ್ಥ ಸ್ವರೂಪವನ್ನೇ ಲಕ್ಷಿಸಿ ಹೇಳ್ತಕ್ಕಂಥ ಶ್ಲೋಕಗಳಿವು. ಆದ್ದರಿಂದ ಇವುಗಳಲ್ಲಿ ಬಹಳಷ್ಟು ಲಕ್ಷ ಕೊಡ್ರಿ ಎಂದು ಗುರುಗಳು ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಸಮ್ಯಕ್ ದೃಷ್ಟಿ, ಎಲ್ಲ ಕಡೆ ಪರಮಾತ್ಮನ ನೋಡ್ತಕ್ಕಂಥ ದಿವ್ಯ ದೃಷ್ಟಿ ಪ್ರಾಪ್ತ ಮಾಡಿಕೊಳ್ಳುವಂತಹ ಒಂದು ಸ್ಥಿತಿ ಅದ. ಹಾಗೆ ನಾವು 28ನೇ ಶ್ಲೋಕದಲ್ಲಿ ಆ ದೃಷ್ಟಿಯನ್ನ ಹೇಳ್ತಕ್ಕಂಥ ವಿಷಯ ಪ್ರಸ್ತಾಪ ಮಾಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಅದು ಯಾವ್ದು ಶ್ಲೋಕ ಅನ್ನೋದನ್ನ ನಾವು ಓದಿ ಅದನ್ನು ಪ್ರಾರಂಭ ಮಾಡುವ. ಗುರುಗಳು ಬರ್ತಾರ, ಸಂಶಯ ಇಲ್ಲ. ಅಲ್ಲಿವರೆಗೆ ಶ್ಲೋಕವನ್ನು ವಾಚನ ಮಾಡಿ ಅದರ ಭಾವವನ್ನು ಒಂದ್ ಸ್ವಲ್ಪ ನೋಡು. ಸಮಂ ಪಶ್ಯನ್ ಸರ್ವತ್ರ ಸಮವಸ್ಥಿತಂ ಈಶ್ವರಂ ನೈರಸ್ತಿ ಆತ್ಮಾನಂ ತತ ಯಾತಿ ಪರಾಂ ಗತಿಂ. 28ನೇ ಶ್ಲೋಕ. ಹಿಂದಿನ ಶ್ಲೋಕದಲ್ಲಿ ಯಾರು ಈ ನಾಶವಂತಾದಂತ ಯಾವ ಪ್ರಕೃತಿಯಲ್ಲಿ, ಚರಾಚರವಾದಂತ ವಿಶ್ವದಲ್ಲಿ, ಅರ್ಥಾತ್ ಎಲ್ಲ ಚರ ಮತ್ತು ಅಚರಗಳಲ್ಲಿ, ಎಲ್ಲ ಪ್ರಾಣಿ ವಸ್ತುಗಳಲ್ಲಿ ಪರಮೇಶ್ವರನ್ ನೋಡ್ತಕ್ಕಂಥ ಸಮಭಾವವನ್ನ ಹೊಂದಿರ್ತಾರೋ ಅವರು ಮಾತ್ರ ಯಥಾರ್ಥವಾಗಿ ತಿಳಿದಿರ್ತಾರೆ. ಯಥಾರ್ಥವಾದ ತಿಳುವಳಿಕೆ ಆಗಿರ್ತದ. ಏನ್ ನೋಡ್ತಾರೆ? ಎಲ್ಲ ಪರಮಾತ್ಮನ್ನೇ ನೋಡುದು. ಜಗತ್ತನ್ನು ನೋಡ್ತಂದ್ರೆ ಜಗತ್ತನ್ನು ನೋಡ್ತಾ ಇಲ್ಲ, ತನ್ನನ್ನೇ ನೋಡ್ತಾ ಇದ್ದಾನೆ. ಅಂದ್ರ ಆತ್ಮನನ್ನೇ ಕಾಣ್ತಾನೆ. ಅವನು ನೋಡುವಂತ ದೃಷ್ಟಿ ಹಗ್ಗದ ದೃಷ್ಟಿ. ಹಾವು ನೋಡೋದನ್ನೇ ಇಲ್ಲ. ಹಾವು ಕಾಣ್ತದ, ಕಾಣುವುದಿಲ್ಲ ಅಂತಲ್ಲ. ಮಿಥ್ಯಾರೂಪವಾಗಿ ತೋರ್ತಕ್ಕಂಥ ಹಾವಿನ ಕಡೆ ಲಕ್ಷ್ಯ ಇಲ್ಲ. ಯಾವ ರೀತಿ ಪುರುಷನ ಕಡೆ ಲಕ್ಷ್ಯ ಅದ, ಹೇಗೆ ಹಂಸ ಪಕ್ಷಿ ಹಾಲು ನೀರುಗಳನ್ನು ಕೂಡಿ ಇಟ್ಟರು ಕೂಡ ಅದು ಬೇರ್ಪಡಿಸಿ ನೀರನ್ನ ಬಿಟ್ಟು ಹಾಲನ್ನು ಭಕ್ಷಿಸ್ತದ. ಅದು ಬೇಡ. ಒಂದು ಕೋಲಿಯೊಳಗ ಒಂದು ಪ್ರಕಾಶ ಬಿದ್ದದ, ಎಲ್ಲಾ ವಸ್ತುಗಳು ನೋಡ್ತೀವಿ, ಆ ಪ್ರಕಾಶದ ಆಧಾರದ. ಆದ್ರೆ ಅದು ಗೌನದ. ಆ ಪ್ರಕಾಶಲ್ಪಡುವಂತ ವಸ್ತು, ಪ್ರಕಾಶ ಮಾಡುವಂತ ವಸ್ತು ಗೌನದ. ಅದ್ರ ಕಡೆ ಲಕ್ಷ್ಯ ಇಲ್ಲ. ಮುಖ್ಯ ಇರುವುದು ಅದು. ಸೂರ್ಯ ಪ್ರಕಾಶ ಮಾಡ್ತಾ ಇದ್ರು ಕೂಡ, ಸೂರ್ಯನ ಸನ್ನಿಧಿಯೊಳಗೆ ಇವೆಲ್ಲ ವ್ಯವಹಾರ ನಡೆದ್ರು ಕೂಡ ಯಾರು ಸೂರ್ಯನ ಕಡೆ ಲಕ್ಷ್ಯದ ಹೇಳಿದ್ರಿ? 2 ಅದಾವಂತ ನೀವು ಮೊದಲು ವಿಚಾರ ಮಾಡ್ರಿ. ಏನೋ ಒಂದ್ ನೋಡುವಾಗ 2 ಅದಾವ. ಅವ್ಯಕ್ತವಾದಂತ ಒಂದು ಚೇತನದ. ಒಂದು ಬಲ್ಬ್ ನೋಡ್ತೇನಂದ್ರೆ ಅಲ್ಲಿ 2 ಅದಾವ. ಒಂದು ಚೇತನದ, ಒಂದು ಬಲ್ಬ್ ಅದ ಉರಿಯುವಂತದ್ದು. ಆ ಚೇತನ ಕಡೆ ಲಕ್ಷ್ಯ ಇರ್ಲಿ. ಕಾರಣವಾದಂತಹ ಚೇತನನೇ ಅದರ ಆಧಾರ ಅಧಿಷ್ಠಾನದಲ್ಲಿ ಇವೆಲ್ಲ ತೋರ್ತಾವ. ಹಂಗಾಗಿ ಪರಮಾತ್ಮನ ಆಧಾರ ಅಧಿಷ್ಠಾನದಲ್ಲಿ ಈ ಜಗತ್ ತೋರ್ತದ. ಆದ್ದರಿಂದ ಲಕ್ಷ್ಯ ಎಲ್ಲಿರ್ಬೇಕಂದ್ರೆ ಚೇತನ ದೃಷ್ಟಿ ಇರಲಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಸಮದೃಷ್ಟಿ ಅಂದ್ರೆ ಏನು? ಆತ್ಮದೃಷ್ಟಿ. ಆದ್ರಿಂದ ಅವ್ರು ಹೇಳ್ತಾರೆ, ಯಾಕಂದ್ರೆ ಎಲ್ಲಾ ಕಡೆಗಳಲ್ಲಿಯೂ ಸಮಭಾವದಿಂದಿರುವ ಪರಮೇಶ್ವರನನ್ನ, ಪರಮೇಶ್ವರ ಅದಾನವ, ಎಲ್ಲ ಕಡೆ ಸಮವಾಗಿದ್ದಾನ. ಅನೇಕ ತೃಣಕಾಷ್ಠಗಳಲ್ಲಿ ಆ ಚೇತನ ಹಾಸ್ವಕ್ಕಾಗ್ಯದ.
ಅರ್ಥಾತ್ ಅವ ಎಲ್ಲ ಕಡೆ ಇದ್ದಾನೆ, ಆದ್ರೆ ಇಲ್ಲುದು ಇದ್ದಂತೆ ಇದ್ದಾನೆ, ಇದ್ದು ಇಲ್ಲದಂತೆ ಇದ್ದಾನೆ. ಅರ್ಥಾತ್ ಅನ್ವಯ ದೃಷ್ಟಿಯಿಂದ ನೋಡಿದಾಗ, ವ್ಯತಿರೇಕ ಮಾಡಿ ಅನ್ವಯ ದೃಷ್ಟಿಯನ್ನು ನೋಡಿದಾಗ ಮಿಥ್ಯವನ್ನು ಮಿಥ್ಯಾಕಿಟ್ಟು ಸತ್ಯವನ್ನ ಸತ್ಯದಿಂದ ನೋಡಿದಾಗ ಮಿಥ್ಯೆ ಅರಿತರೆ ಸತ್ಯ ಸಿದ್ಧಿ. ಅದು ಮಿಥ್ಯಾ ಅಂತ ತಿಳ್ಕೊಂಡ್ರೆ ಜಗತ್ತು, ಮಿಥ್ಯಾ ಅಂತ ತಿಳ್ಕೊಂಡ್ರೆ ಒಳಗಿರುವಂತ ಆತ್ಮ ಸತ್ಯ ಅಂತ ಗೊತ್ತಾಗ್ತದೆ. ಅರ್ಥಾತ್ ಲಕ್ಷಣಾವೃತ್ತಿಯಿಂದ ಆ ಮಿಥ್ಯ ಆದಂತ ಜಗತ್ತನ್ನ ನೋಡಿ ಸತ್ಯವಾದಂತ ಪರಮಾತ್ಮನನ್ನ ನಾವು ಹರ್ಕೊಂಡಿರ್ತೀವಿ, ಅರಿಬೇಕು. ಅದು ಮೊದಲ ನಮಗೆ ಜ್ಞಾನ ಆಗ್ಯದ. ಇದು ತೋರ್ತಕ್ಕಂತ ಮೃಗಜಲ ಅದ, ಅಲ್ಲಿ ನೀರಿಲ್ಲ. ಹೋಗಿ ನೋಡಿದ್ರ ಒಂದ್ ಗಿಂಡಿ ನೀರು ಸಿಗುದಿಲ್ಲ. ಹಾಗೆ ಅವ್ನ್ ಗೊತ್ತದ. ಆದ್ದರಿಂದ ಈ ಮಿಥ್ಯಾ ಪ್ರಪಂಚ ಇದು ಏನು ಇಲ್ಲ, ಇದು ನನ್ನ ಒಂದು ಅಧಿಷ್ಠಾನದಲ್ಲಿ ತೋರ್ತಾ ಇದೆ. ಯುಗಪತ್ ಸೃಷ್ಟಿ ಇದು. ನಾ ಅದನ್ನ ಅಂದ್ರೆ ಇದು ತೋರ್ತದ, ನಾ ಇಲ್ಲ ಅಂದ್ರೆ ಇದಕ್ಕೆ ಅಸ್ತಿತ್ವ ಇಲ್ಲ. ಆದ್ದರಿಂದ ನಾನೇ ಎಲ್ಲವೂ ಆಗಿ ಎಲ್ಲವೂ ನಾನೇ ಆಗಿ ಇರುವಂತ ಸಮದೃಷ್ಟಿ ಬೆಳೆದು ಬರಬೇಕು. ಇದು ಬಹಳ ಕಠಿಣ. ಜ್ಞಾನಿಗಳಿಗೆ ಮಾತ್ರ ಇಂಥ ದೃಷ್ಟಿ ಬರ್ತದ ಹೊರತಾಗಿ ನಮ್ಮಂತವ್ರು ಒಂದ ವಸ್ತು ನೋಡವ್ರು ನಾವು ಈವನ್ ನೋಡ್ತೇವೆ, ಅದ ಕರೆ. ಯಾಕ ದೃಶ್ಯ ರೂಪವಾದಂತ ಪ್ರಪಂಚ ಸತ್ಯತ್ವ ಬುದ್ಧಿಯಿಂದ ನಮಗದ. ಹಲವಾರು ಜನ್ಮಗಳ ಸಂಸ್ಕಾರ ರೂಪವಾಗಿ ನಾವು ದೃಶ್ಯ ಪ್ರಪಂಚದಲ್ಲಿಯೇ ರಮಮಾನ ಉಳ್ಳವರಾದ್ದರಿಂದ ಇಲ್ಲಿ ಸತ್ಯತ್ವ ಬುದ್ಧಿ ಅದ. ಆತ್ಮನಲ್ಲಿ ಗೌನ ಅದ. ಆತ್ಮನ ದೃಷ್ಟಿ ನಮಗೆ ಇಲ್ಲವೇ ಇಲ್ಲ. ಇದ್ರ ಹಿಂದಿರುವಂತ ಅಗೋಚರವಾದಂತ ಚೇತನದ ಅನ್ನುವಂಥದ್ದು ನಮಗ್ ಗೊತ್ತೇ ಇಲ್ಲ. ಒಂದೇ ಚೇತನ ಎಲ್ಲವೂ ಆಗಿ ತೋರಾಕತ್ತದಪ್ಪ. ಅನುರೇಣ ಎಲ್ಲ ಕಡೆ ಅನುಸೂಚಿವಾಗಿರುವಂತ ಚೇತನ ಒಂದದ. ಅಸ್ಥಿವಾತಿ ಪ್ರಿಯ ರೂಪದಿಂದ ಇರುವಂತ ಸದ್ರೂಪ್ ಚಿದ್ರೂಪ್ ಆನಂದ ರೂಪ ಎಲ್ಲ ಕಡೆ ಆ ಸೊಕ್ಕಾಗ್ಯದ. ಒಂದ್ ಮರ ನೋಡ್ತೇವಂದ್ರ ಇರುವಂತ ಎರಡು ಅದಾವು. ಹೊರಗಿರುವಂತ ರಸ ಅದ. ಆ ರಸದಿಂದ ಅವೆಲ್ಲ ಟೊಂಗೆ, ಹೂ, ಮಿಡಿಕಾಯಿ, ಎಲೆ, ಬ್ರಾಂಚಸ್ ಎಲ್ಲ ಏನಿದ್ದದ್ ಯಾವುದು ಒಳಗಿರುವಂತ ರಸ, ರಸೋವೈಶ. ಹಂಗ ನಮ್ಮಲ್ಲಿರುವಂತ ಆತ್ಮ ಅನ್ನುವಂತ ರಸದಿಂದಲೇ ಇವೆಲ್ಲವೂ ಕಾಣ್ತಾ ಇದ್ದಾವೆ ಅನ್ನುವಂತ ಗೂಢವಾದಂತ ತತ್ವದ ಮನವರಿಕೆಯನ್ನ ಗುರುಗಳು ಮಾಡಿಕೊಡ್ತಾ ಇದ್ದಾರೆ. ನೋಡ್ರಿ ಹೇಳ್ತಾರ, ಸಮನಾಗಿ ನೋಡುತ್ತಾ ತನ್ನಿಂದಲೇ ತನ್ನನ್ನು ಹಾಳಿ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಅಂತವನು ಪರಮಗತಿಯನ್ನು ಪಡೆಯುತ್ತಾನೆ. ಆತ್ಮಾನಂ ನ ಹಿನಸ್ತಿ, ತನ್ನನ್ನು ಹಾಳು ಮಾಡಿಕೊಳ್ಳುವುದಿಲ್ಲ. ಹಿನಸ್ತಿ ಮತ್ತ ತತಃ, ಇದರಿಂದ ಅವ ಪರಂ ಗತಿಂ ಯಾತಿ, ಪರಾಂ ಗತಿಂ ಯಾತಿ. ಹೀಗೆ ಹಾನಿ ಮಾಡಿಕೊಳ್ಳದೇ ಇರುವುದರಿಂದ ಅವ ಪರಮಗತಿಯನ್ನ ಪಡಿತಾನೆ. ಅರ್ಥಾತ್ ಶರೀರ ನಾಶ ಆದ್ರೂ ಕೂಡ ನಾಶ ಆಗುವುದಿಲ್ಲ ಅನ್ನುವಂತ ಒಂದು ದೃಢತೆ ಇರ್ತದ. ದೃಢ ಅಪ್ರೋಕ್ಷ ಜ್ಞಾನ ಇರ್ತದ ಅವಾಗ. ತನ್ನನ್ನು ಹಾನಿ ಮಾಡಿಕೊಳ್ಳುವುದಿಲ್ಲ ಅಂದ್ರೆ ಏನು? ಪ್ರಕೃತಿಯಿಂದ ಉತ್ಪನ್ನವಾದಂತ ಗುಣಗಳು, ಸತ್ವರಜ ತಮ ಗುಣಗಳು ಉಂಟಾದಂತ ಪ್ರಕೃತಿ, ಆ ಗುಣಗಳು ಪ್ರಕೃತಿಯಲ್ಲಿ ವರ್ತಿಸ್ತಾವ. ಪ್ರಕೃತಿಯಿಂದ ನಡೆದಂತ ಎಲ್ಲಾ ಗುಣಗಳು ಗುಣೇಶು ವರ್ತಂತಿ, ಸಮಸ್ತ ಗುಣಗಳೆಲ್ಲ ಗುಣಗಳಲ್ಲಿ ವರ್ತಿಸ್ತೇವೆ ಅನ್ನೋದು ತತ್ವಶಃ ತಿಳ್ಕೊಂಡಿದ್ದರಿಂದ ಅವ ಏನಾಗುದಿಲ್ಲ, ಮೋಹ ಆಗುವುದಿಲ್ಲ ಪ್ರಕೃತಿಯಲ್ಲಿ. ಯಾಕಾಗುದಿಲ್ಲ ಅಂದ್ರೆ ಆ ಗುಣಗಳು ಗುಣಗಳಲ್ಲಿ ವರ್ತಿಸ್ತಾವ. ಆ ಗುಣಗಳು ನಿರ್ಗುಣವಾದಂತ ನನಗೇನು ಸಂಬಂಧ ಇಲ್ಲ ಅನ್ನುವಂಥದ್ದು ದೃಢ ಆಗಿರ್ತದ ಅನ್ನುವಂಥದ್ದನ್ನ ಇಲ್ಲಿ ಜ್ಞಾನಿಯ ಒಂದು ಸಮದೃಷ್ಟಿಯನ್ನ, ಸಮಚಿತ್ತನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆ ಬ್ರಹ್ಮ ಹೆಂಗದ? ನಿರ್ದೋಷಂ ಸಮಂ ಬ್ರಹ್ಮ. ಬ್ರಹ್ಮ ಯಾವಾಗ್ಲೂ ನಿರ್ದೋಷದ, ಅವಿದ್ಯಾರಹಿತದ, ಸಮಾದ, ಎಲ್ಲ ಕಡೆ ಏನದ ಅದೇ ತುಂಬಿಕೊಂಡದ, ಪರಿಪೂರ್ಣದ, ಸತ್ಯತ್ತಾನದೈತ ಪರಿಪೂರ್ಣದ. ಆದರೆ ಅದನ್ನ ನೋಡುವಂತ ದೃಷ್ಟಿಕೋನ ನಮಗಿಲ್ಲದೆ ಹೋದದ್ದರಿಂದ ಆ ಆತ್ಮ ನಮ್ಮ ಪ್ರತ್ಯಕ್ಷ ಇದ್ರು ಕೂಡ ಹತ ಮಾಡ್ತೇವೆ, ಅದನ್ನ ನಾಶ ಮಾಡ್ತೇವಿ, ಕೊಲ್ತೇವಿ. ಎಂತ ಧೈರ್ಯ ನಮಗ? ಯಾವಾಗ್ಲೂ ಇರುವಂತ ಆತ್ಮನನ್ನ ಗಮನ ಮಾಡಿ ಹೊರಗಿಂದ ನೋಡ್ತೇವೆ ಅಂದ್ರೆ ಇದೆ ಅಂತದು. ಮುಖ್ಯ ಇರುವಂತದ್ದು ಆತ್ಮನೇ ನೋಡ್ರಿ ಅಲ್ಲಿ ಹೊರಗ. ಅದ್ರ ನೋಡುದು ಯಾವುದು? ಮೋಹಕವಾದಂತ ದೃಶ್ಯ ರೂಪವಾದಂತ ಪ್ರಪಂಚ ಅದು ಎಲ್ಲ ನಡೆಯುದು. ಅದರಿಂದ ಆತ್ಮ ಅದನ್ನ ನಾವು ಮರೆತು
ನಾವು ಮಿಥ್ಯಾ ಪ್ರಪಂಚಕ್ಕೆ ಸತ್ಯ ಅಂತಂದ್ರ ನಮ್ಮಂತ ಹುಚ್ಚರು ಯಾರದಾರೆ ಜಗತ್ತಿನಲ್ಲಿ? ಆತ್ಮನನ್ನ ಕೊಂದು ಅನಾತ್ಮದಲ್ಲಿ ದೃಷ್ಟಿ ಉಳಿದ್ರ ನಮ್ಗೆ ಎಷ್ಟು ವರ್ಷ ಜೈಲ? ಒಬ್ಬನ ಕೊಂದ್ರ 10 ವರ್ಷ ಜೈಲ್, 20 ವರ್ಷ ಜೈಲ. ಆತ್ಮನನ್ನೇ ನಾವು ಕೊಂದು ಅನಾತ್ಮದಲ್ಲಿ ಬುದ್ಧಿ ಉಳಿತೇವಂತಂದ್ರ, ಮುಖ್ಯವಾದಂತ ತತ್ವದ ಆತ್ಮ ಅಂದ್ರ ಅದನ್ನ ಹತ ಮಾಡ್ಯವಂತಂದ್ರ ಎಂತ ಜೈಲ್ರಿ? ಯಾವ ಜೈಲ್ ಅದು? ಜನನ ಮರಣ ರೂಪ ಚಕ್ರ. ತಿರುಗಿ ಬಾಯಿನಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೈಷ್ಯಂ. ಇದ ಶಿಕ್ಷಾ. ಆತ್ಮನನ್ನು ಮರ್ತದ್ದು ನೋಡಿದು ಶಿಕ್ಷಾ. ಇದು ಘೋರ ಶಿಕ್ಷಾ, ಶಾಂತಿನಿದು. ಆ ಜೈಲೇನ್ ಬಿಡ್ರಿ, 10-15 ವರ್ಷಕ್ಕೆ ಮತ್ ಹೊಳಿ ಬರ್ತಾನವ. ಈ ಜೈಲ್ ಏನ್ರಿ ಇದು? 84 ಲಕ್ಷ ಜೀವರಾಶಿಗಳನ್ನ ಸುರ್ಕಾಡಿಕೊಂತ ಇಲ್ಲಿಗೆ ಬಂದೀವಿ. ಮತ್ತು ಅದನ್ನ ಮಾಡಿದ್ರೆ ಯಾವ ಪಶು ಪ್ರಾಣಿಗಳ ವ್ಯವಹಾರ? ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ ಮೇತತ್ ಪಶು ಬೇಣಾರಾಣ. ಪಶುವಿನ ಒಂದು ವ್ಯವಹಾರವನ್ನ ನಾವು ಈ ಜನ್ಮಕ್ಕೆ ಬಂದು ಮಾಡಿದೀವಿ ಅಂದ್ರ ಜ್ಞಾನಮೀತೇಶ ಆದಿಕೋ ವಿಶೇಷ. ಇಂಥ ಜ್ಞಾನವನ್ನು, ವಿಶೇಷವಾದಂತ ಜ್ಞಾನ ಮನುಷ್ಯನಿಗೆ ಕೊಟ್ಟರು ಕೂಡ ಅದ್ರ ಉಪಯೋಗ ತೊಳದೆ, 60 ರೂಪಾಯಿ ಗುಳಿಯದೆ ಅನಾತ್ಮವಾದಂತ ಈ ದೃಶ್ಯರೂಪವಾದಂತ ಪ್ರಪಂಚದಲ್ಲಿ ಸತ್ಯತ್ವ ಬುದ್ಧಿ ಇದ್ದುಕೊಂಡು ನಾವು ವ್ಯವಹಾರ ಮಾಡ್ತೇವಂದ್ರ ನಮ್ಮಂತ ಕನಿಷ್ಠರು ಯಾರಿದ್ದಾರೆ? ನೀ ಯಾರು ಹೇಳಕ್ ಧೈರ್ಯ ಇಲ್ಲ. ನಾನು ಆತ್ಮ ಇದ್ದೇನೆ, ಸಾಕ್ಷಿ ರೂಪ ಪರಮಾತ್ಮ ಇದ್ದೇನೆ ಅಂತ ಹೇಳ್ಕೊಳಕ್ ಧೈರ್ಯ ಐತಿಲ್ಲೋ? ಆ ಧೈರ್ಯ ಎದಿಗಾರಿಕೆ ಇದ್ರ ಪಾರಾಗ್ತೀನಿ ಈ ಪ್ರಪಂಚದಿಂದ. ಇಲ್ರಿ, ನಾ ದೇಹದೇನಂದ್ರ ದೊಡ್ಡ ಪಾಪ. ದೇಹಾತ್ಮ ಬುದ್ಧಿಸಂ ಪಾಪಂ ನತತ್ ಗೋದ ಕೋಟಿವಿ. ಇದನ್ನ ಅಂಜ ಅಂದ್ರ 1000 ಗೋಗಳಲ್ಲಿ ಕೊಂದಷ್ಟು ಪಾಪ ಬರ್ತೈತಿ. ಓ ಪುಣ್ಯಾತ್ಮ ಅಂತಾರ ಅವ್ರು. ನಾ ಆತ್ಮ ಬುದ್ಧಿಸಂ ಪುಣ್ಯಂ ನ ಭೂತೋ ನ ಭವಿಷ್ಯತಿ. ಯಾವ ಹಿಂದೂ ಆಗಿಲ್ಲ, ಮುಂದೂ ಆಗಿಲ್ಲ. ಒಮ್ಮೆ ಆತ್ಮನಾಗಿ ಉಳಿದಂದ್ರೆ ಇಂಥ ಪುಣ್ಯ ನಿನಗೆ ಯಾವ ಕಾಲಕ್ಕೂ ಸಿಗುದಿಲ್ಲ. ಅದಕ್ಕೆ ಯಾವ್ದು ಬೇಕು ಆರಿಸಿಗೋ. 2 ಇಟ್ಟತ್ ನಿನ್ನ ಮುಂದ. 2 ವಸ್ತುಗಳಿಟ್ಟ, ಒಂದು ಅನಾತ್ಮದ, ಒಂದು ಆತ್ಮದ. ನೀನಿಗೆ ಬಿಟ್ಟು ಕೊಟ್ಟದ್ದು ಯಾವ್ದು ಆರಿಸಿಗೋತಿ? ಈ ಕಡೆ ಆರಿಸಿಕೊಂಡಿ ಅನಾತ್ಮ. ನೋಡ್, 1000 ಗೋಗಳನ್ನು ಕೊಂದಂತ ಪಾಪ ಬರ್ತದ. ಜನನ ಮರಣ ರೂಪ ಚಕ್ರ, ಇದಕ್ಕೆ ಶಿಕ್ಷಾದ, ಜೈಲ್ವಾಸದ. ಈ ಕಡೆ ಆರಿಸಿಕೊಂಡೆ ಅಂದ್ರೆ ನಿನ್ನಂತ ಪುಣ್ಯವಂತ ಯಾರು ಇಲ್ಲ. ಈ ಭವಚಕ್ರಿಂದ ಪಾರಾಗ್ತಿ. ಸಮದೃಷ್ಟಿ ಮಾಡ್ಕೋ. ಈ ಏನು ವಿಷಯ ಅದಲ್ಲ, ಇದು ಬುದ್ಧಿ ಮಾತು ಹೇಳುವಂಥದ್ದು. ಈ ಶ್ಲೋಕದ ತಾತ್ಪರ್ಯ ಏನು? ಸಮಾನವಾಗಿ ನೋಡುವಂತ ದೃಷ್ಟಿ. ಅದನ್ನು ನೋಡಲಿಲ್ಲ ಅಂದ್ರ ನೀನು ಹಾಳು ಮಾಡಿಕೋತೀನಿ. ನಿನ್ನ ನೀನು ತನ್ನಿಂದಲೇ ತಾನು ತನ್ನನ್ನು ಹಾಳು ಮಾಡಿಕೋತಾನೆ. ಆದ್ರ ಜ್ಞಾನಿ ಇದ್ದವ ತನ್ನಿಂದಲೇ ತನ್ನನ್ನು ಹಾಳು ಮಾಡಿಕೊಳ್ಳುವುದಿಲ್ಲ. ಅವ ಪರಮಗತಿಯನ್ನ ಮಾಡಿತಾನೆ ಅನ್ನುವಂಥದ್ದು ಈ ಶ್ಲೋಕದ ಮುಖ್ಯ ಭಾವ. ಅದನ್ನ ಗುರುಗಳು ಯಾವ ರೀತಿ ಹೇಳ್ತಾರೆ ಅನ್ನೋದನ್ನ ನಾವು ನೋಡುವ, ವಿಶ್ಲೇಷಣೆ ಮಾಡಿ ನಮ್ಮ ಸ್ವಂತ ವಿಚಾರದಿಂದ ಇದನ್ನ ನಾವು ನೋಡಿ ಹೇಳ್ಬೇಕು. ಅದು ನಮ್ಮ ಅನುಭವಕ್ಕೆ ಈ ಗುರುಗಳು ಹೇಳ್ತಕ್ಕಂಥ ವಾಣಿ ಹೊಂತಿತ್ತಂದ್ರೆ ಆನಂದ ಆಗ್ತದೆ. For uniformly seeing the Lord, ಸಮದೃಷ್ಟಿಯಿಂದ ನೋಡ್ತಕ್ಕಂಥ ಸ್ಥಿತಿ ಬಂದ್ರ who dwells everywhere alike, ಎಲ್ಲ ಕಡೆ ತನ್ನನ್ನು ನೋಡ್ತಾನೆ, ಅಭಿವ್ಯಕ್ತಪಡಿಸ್ತಾನೆ. ಇಟ್ ಇಸ್ ನಾಟ್ ruin by himself, ತನ್ನನ್ನು ನಾಶ ಮಾಡಿಕೊಳ್ಳಕ್ ಹೋಗುದಿಲ್ಲ. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದ ಜನಕ. ತಾನೇ ತನ್ನೊಳು ತನ್ನ ನಿಜ ನೋಡ್ಲಿಲ್ಲ ಅಂದ್ರೆ ದುಃಖ ರೂಪನು. ಆದ್ದರಿಂದ ನಿನ್ನ ಮಾಶ ಮಾಡಿಕೊಳ್ಳುವಂತ ವ್ಯವಹಾರ ಬಿಟ್ಟು ನೀನು ನಿನ್ನಿಂದಲೇ ನೀನಾಗಿ ನಿನ್ನ ಸ್ವರೂಪವನ್ನು ಕಣ್ಕೋಪ. ಅಂದ್ರೆ ನೀ ಸುಪ್ರೀಂ ಗೋಲ್, ದೇರ್ ಬೈ ಅಟೈನ್ಸ್ ದ ಸುಪ್ರೀಂ ಗೋಲ್. ಹಿಂಗ ತಿಳಿದದ್ದಾದ್ರ ನಿನ್ನ ಅಂತಿಮ ಗುರಿ ಆದಂತ ಪರಮ ತತ್ವವನ್ನು ಸೇರ್ತೀಯ ಅನ್ನುವಂತ ಈ ಶ್ಲೋಕದ ಅರ್ಥ, ಗುರುಗಳು ಹೇಳಿದಂತ ಅರ್ಥ. So the previous words gave the first phalam, and first phalam is what? Right vision. ಹಿಂದಿನ ಶ್ಲೋಕದಲ್ಲಿ ನಮಗೆ ಏನ್ ಹೇಳಿದ್ರು? ಒಂದು ದಿವ್ಯವಾದಂತ ದೃಷ್ಟಿ ಕೊಟ್ರು. ಹೆಂಗ ಸಂಜೆಗೆ ವ್ಯಾಸರೊಂದು ದೃಷ್ಟಿ ಕೊಟ್ರು ಧೃತರಾಷ್ಟ್ರಗೆ ಹೇಳಾಕ. ಮಹಾಭಾರತ ಯುದ್ಧ ಹೆಂಗ್ ನಡೆದದ, ಯಾರ್ಯಾರು ಸಾತ್ರು, ಯಾರ್ಯಾರು ಉಳಿದ್ರು ಅದನ್ನ ನೋಡಿ ನನಗೆ ಹೇಳಪ್ಪ ಅಂದ ಕೂಡಲೇ ಧೃತರಾಷ್ಟ್ರಗ ಶಕ್ತಿ ಇರ್ತಿರ್ಲಿಲ್ಲ, ದೃಷ್ಟಿ ಇದ್ದಿದ್ದಿಲ್ಲ. ನೀವು ಸಂಜೆ ಅದನ್ನೆಲ್ಲ ಇಲ್ಲೇ ಕುಂತ್ಕೊಂಡು ನೋಡಿ ಧೃತರಾಷ್ಟ್ರಗೆ ಹೇಳ್ತಿದ್ದ.
ಆ ದೃಷ್ಟಿ ಬಂದಿತ್ತ ಅವಾಗ. ಅದು ಯಾರ ವ್ಯಾಸ ಭಗವಂತನ ಕೃಪೆಯಿಂದ. ಹಾಗೆ ಗುರು ಕಾರುಣ್ಯ ಕೃಪೆಯಿಂದ ನಮಗೆ ದೃಷ್ಟಿ ಸಿಕ್ಕದ. ನಾವು ನಮ್ಮಿಂದಲೇ ನಾವೇ ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳುವಂತ ದೃಷ್ಟಿ ಕೊಟ್ಟಿದ್ದಾನೆ. ಅದರ ಮುಖಾಂತರವಾಗಿ ಜಗತ್ ನೋಡು. ಜಗತ್ತಾಗಿ ನೋಡಬೇಡ, ನೀನಾಗಿ ನೋಡು, ನಿನ್ನ ಆತ್ಮವಾಗಿ ನೋಡು. ನೀ ಏನಿದೆಯಾ ಅದನ್ನ ನೋಡು ಹೊರಗ. ಯದ್ಭಾವಂ ತದ್ಭವತಿ. ನೀ ಏನದಿ, ನೀ ಯಾವ ಊಟ ಮಾಡ್ತಿ ಅದ ದರಿಕಿ ಹೊಡಿತಿ, ಅದ ವಾಸ ಬರ್ತದ. ಬೆಳ್ಳುಳ್ಳಿ ತಿಂದ್ರ ಬೆಳ್ಳುಳ್ಳಿ ವಾಸ ಬರ್ತದ. ಆತ್ಮ ಸ್ವರೂಪದಲ್ಲಿ ಉಳಿದ್ರೆ ಆತ್ಮನನ್ನ ನೋಡ್ತಿ. ಉಳಿಲಿಲ್ಲ ಅಂದ್ರೆ ನಿತ್ಯವಾದಂತ ಈ ದೇಹಾದಿ ಪ್ರಪಂಚವನ್ನು ನೋಡ್ತಿ. ಅದಕ್ಕೆ ಇಂದಿನ ಒಂದು ಶ್ಲೋಕದಲ್ಲಿ ನಿನಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಾನ ಪರಮಾತ್ಮ ಗುರು ರೂಪದಿಂದ. ಅದ ಫಲ, ದಿವ್ಯ ದೃಷ್ಟಿ ಅನ್ನುವಂತಹ ಫಲ, ಆತ್ಮಜ್ಞಾನದ ಒಂದೇ ಫಲ ಇದು. ಯಾವುದು? ನಮ್ಗೆ ಒದಗಿಸಿದಂತ ದಿವ್ಯ ದೃಷ್ಟಿ, ಆತ್ಮದೃಷ್ಟಿ, ಬ್ರಹ್ಮ ದೃಷ್ಟಿ. ದೃಷ್ಟಿ ಜ್ಞಾನಮಯಂ ಕೃತ್ವ ಬ್ರಹ್ಮಮಯಂ ಪಶ್ಯೇತ್ ಜಗತ್. ನೀನು ದೃಷ್ಟಿ ಜ್ಞಾನಮಯ ಕೊಟ್ಟದ, ಇಡೀ ಜಗತ್ತನ್ನು ಬ್ರಹ್ಮವಾಗಿ ನೋಡು. ಈ ಟೂಕಿ ನಿಮ್ಗೆ ಕೊಟ್ಟೇವ್ ನಾವು. ಹಿಂದಿನ ಇದ್ರೊಳಗೆ ಎಲ್ಲಾ ಕೊಟ್ಟೇವ್ ನಾವು. 26 ಶ್ಲೋಕಗಳ ಮೂಲಕವಾಗಿ ನಿಮಗೆ ಎಲ್ಲಾ ಯೋಗಗಳನ್ನು ಹೇಳ್ಕೊಂತ ಬಂದು ಕೊನೆಗೆ ನಿಮಗ ಒಂದು ದಿವ್ಯ ದೃಷ್ಟಿ ಕೊಟ್ಟಿವಿ. ಅದನ್ನ ನೀನು ಉಪಯೋಗ ಮಾಡ್ಕೋರಿ, ಲಾಗು ಮಾಡ್ಕೋರಿ. ರೈಟ್ ವಿಷನ್ ಕೊಟ್ಟದ. ಸಮ್ಯಕ್ ದರ್ಶನಂ, ಸಮ್ಯಕ್ ದರ್ಶನವನ್ನು ಮಾಡಿಸಿದೀವಿ ನಿಮಗ. ಎಲ್ಲಾ ಕಡೆ ಆ ಭಗವಂತನ ನೋಡ್ತಕ್ಕಂತ ಸಮದೃಷ್ಟಿ ಕೊಟ್ಟದಲ್ಲ, ಅದನ್ನ ಉಪಯೋಗ ಮಾಡ್ಕೋರಿ. ಅಂಡ್ ವಿಚ್ ಇಸ್ ಎ ವೆರಿ ವೆರಿ ಆಂಟಿ ಡಿಪ್ರೆಷನ್ ಟ್ಯಾಬ್ಲೆಟ್. ಇಂಥ ಟ್ಯಾಬ್ಲೆಟ್ ಕೊಟ್ಟೇವಲ್ಲ ನಿಮಗ, ಯಾವ್ದು ವಿಘ್ನಗಳು ಬರುವಂಗಿಲ್ಲ. ಎಲ್ಲ ಕಡೆ ನಿನ್ನನ್ನು ನೋಡಿದ್ರ ನಿನಗೆ ಯಾವ್ದು ಅಡೆತಡೆ ಬರ್ತದ? ನೀನೇ ಕಾಣ್ತೀಯಲ್ಲ, ಎಲ್ಲಿ ನೋಡಿದ್ರೆ, ಎಲ್ಲಿ ಹೋದಲ್ಲೆಲ್ಲ ನೀನೇ ದೇವ. ಸಕಲ ವಿಸ್ತಾರದ ರೂ, ಎಲ್ಲಾ ಕಡೆ ನಿನ್ನ ಬಾವು, ಎಲ್ಲಾ ಕಡೆ ನಿನ್ನ ಕಣ್ಣು, ನೀನೇ ಎಲ್ಲ ಕಡೆ ವಿಶ್ವ ದರ್ಶನ. ಆದ್ದರಿಂದ ಇಂಥ ಗುಳಿಗೆ ಕೊಟ್ಟೇವ್ ನಿನಗ. ಎಲ್ಲಾ ಕಡೆ ನನ್ನನ್ನೇ ಕಾಣ್ತಕ್ಕಂತ ಒಂದು ದಿವ್ಯವಾದಂತ ಅಮೃತ ಗುಳಿಗೆಯನ್ನು ನಿನಗ ಕೊಟ್ಟೇವಪ್ಪ. ಅಮೃತವನ್ನ ಕಾಣು, ಅಮೃತವನ್ನ ಕುಡಿ. ಏನ್ ನೋಡ್ತಿ, ಉಣ್ತಿ, ತಿಂತಿ, ಏನ್ ಮಾಡ್ತಿಯಲ್ಲ ಬ್ರಹ್ಮ, ಬ್ರಹ್ಮ ಯಜ್ಞ, ಆನಂದದ ಯಜ್ಞ. ಎಲ್ಲಿ ನೋಡ್ತಿಯಲ್ಲ ಆನಂದವಾಗಿ ಉಳಿಯುವಂತದ್ದು. ನೀರಾಗ ಮುನಿಗಿದವ ಏನ್ ಕಾಣ್ತದ? ಎಲ್ಲಾ ಕಡೆ ನೀರಾಗ ಕಾಣ್ತದ. ಹಂಗ ಬ್ರಹ್ಮಾನಂದದಲ್ಲಿ ಮುಳುಗಿದವ ಎಲ್ಲಾ ಕಡೆ ಆನಂದವನ ಅನುಭವಿಸ್ತಾನೆ. ಅಂತ ಟ್ಯಾಬ್ಲೆಟ್ ಕೊಟ್ಟಿವ್. ಸೊ ಒನ್ಸ್ ಇನ್ ವೈಲ್ ಎವ್ರಿಬಡಿ ಗೋಸ್ ಥ್ರೂ ಐದರ್ ಸೀರಿಯಸ್ ಅರೆ mild depression, anti-depression tablets will all create problems. What is the best tablet? This darshan is the only permanent solution. Samyak darshan. ನೋಡಪ್ಪ, ಎಲ್ಲಿ ಹೋದಲ್ಲೆಲ್ಲ ನಿನಗೆ ಡಿಪ್ರೆಷನ್ ಅದ, ನಿರಾಶೆ, ಹತಾಶೆ, ದುಃಖ, ದುಮ್ಮಾನಗಳ ಕಾಡ್ತಾವಲ್ಲ. ಅಯ್ಯೋ ಪರಮಾತ್ಮ, ಅದೆಲ್ಲ ಹೋಗ್ಲಿಕ್ಕೆ ಒಂದು ನನಗೆ ಟ್ಯಾಬ್ಲೆಟ್ಸ್ ಕೊಡಪ್ಪ. ಅವೆಲ್ಲ ಹೋಗ್ಬೇಕು ಕ್ಷಣಾರ್ಧದಲ್ಲಿ. ಅವೆಲ್ಲ ಸೂರ್ಯ ಉದಯ ಆದ ಕೂಡಲೇ ಹೆಂಗ್ ಕತ್ಲೆ ಹೋಗ್ತದ, ಹಂಗ ನೀನು ಅಂತ ಒಂದು ಗುಳಿಗೆಯನ್ನು ಕೊಟ್ಟು ಬಿಡಪ್ಪ. ದುಃಖ ಏಕಕಾಲಕ್ಕೆ ಶಮನ ಆಗಬೇಕು, ಅತ್ಯಂತ ದುಃಖ ನಿವೃತ್ತಿ ಆಗಬೇಕು, ನನಗೆ ಪರಮಾನಂದ ಸಿಗಬೇಕು. ಅಂತ ಒಂದು ದಿವ್ಯ ಗುಳಿಗೆಯನ್ನು ಕೊಡ ನನಗ ಗುರುನಾಥ. ಯಾವ ಗುಳಿಗೆ ಅದು ಕೊಡ್ತಾನ ಪರಮಾತ್ಮ? ಯಾವ ಗುಳಿಗೆ? ದಿವ್ಯ ದರ್ಶನ ಅನ್ನುವಂತ ಗುಳಿಗೆ ಕೊಟ್ಟ. ಇಸ್ ದ ಓನ್ಲಿ ಪರ್ಮನೆಂಟ್ ಸೊಲ್ಯೂಷನ್. ಅದು ಒಂದ ಪರ್ಮನೆಂಟ್ ಸೊಲ್ಯೂಷನ್. ಅದು ಸಮ್ಯಕ್ ದರ್ಶನ ಅನ್ನುವಂಥದ್ದು. ಯಾವ ಗುಳಿಗೆಯಿಂದ? ದಿವ್ಯ ದರ್ಶನ ರೂಪಿ ಗುಳಿಗೆಯನ್ನು ನಿನಗೆ ಕೊಟ್ಟಿವ ಅಂತ ಅಂದ್ರೆ ನೀ ಎಲ್ಲ ಕಡೆ ಸಮ್ಯಕ್ ದರ್ಶನವನ್ನು ಮಾಡ್ತೀಯ, ನಿನ್ನನ್ನೇ ನೋಡ್ತೀಯ. Then in this verse Krishna gives the second benefit of the knowledge. ಇದು ಒಂದೇ ದೃಷ್ಟಿಕೋನ, ದಿವ್ಯ ದೃಷ್ಟಿ. ಈ ಎರಡನೇ ಫಲ ಕೊಡ್ತಾನ ನೋಡ್ರಿ, ಜ್ಞಾನದ ಎರಡನೇ ಫಲ. ಯಾವ್ದದು? ಸೆಕೆಂಡ್ ಬೆನಿಫಿಟ್ ಆಫ್ ಜ್ಞಾನದ ಎರಡನೆಯ ಪ್ರಯೋಜನ, which is ಅಮೃತತ್ವ ಪ್ರಾಪತ್ತಿ. which is ಅಮೃತತ್ವ ಪ್ರಪತ್ತಿ. ಎರಡನೇದು ಯಾವುದು? ಅಮೃತತ್ವದ ಅನುಭವ, ಪರಮಾನಂದದ ಬ್ರಹ್ಮಾನಂದದ ಅನುಭವ ಆಗ್ತದ. ಇನ್ನೊಂದು ಬೇಡ ಆಗ್ತದ.
ಸಾಕೆನಿಸಿದ ಸವೆಯದ ಬೇರೊಂದು ಬೇಕೆನಿಸಿದ ನಿರುಪಮ ಶಂಭುಲಿಂಗದೋಳ್ ಏಕಮೆನಿಪ ಸುಖ ಒಂದಲ್ಲದೆ. ಇಂಥ ಆನಂದ ಸಿಕ್ತಂದ್ರೆ ಯಾವ್ದು ನಿಮಗೆ? ಅದು ಅದು ಲಾಭ. ಎರಡನೇದ್ದು ಒಂದನೇದ್ದು ದಿವ್ಯ ದೃಷ್ಟಿ, ಎರಡನೇದ್ದು ಅಮೃತತ್ವಂ ಫಲಂ, ಅಮೃತತ್ವದ ಫಲ. ಇದನ್ನ ಯಾರು ಕೊಡ್ತಾರೆ? ಗುರು. ದಿವ್ಯ ದೃಷ್ಟಿಯನ್ನ ಕೊಟ್ಟಂತ ಗುರು ಈ ಎರಡನೇ ಫಲವನ್ನ ನಿನಗಾಗಿ ಮಾಡಿ ಕೊಡ್ತಾನೆ. ಇದು ಅಮೃತತ್ವದ ಎಡಿ ನಿನಗೆ ಸಿದ್ಧ ಮಾಡ್ಯಾನೆ. ಇದು ಎಲ್ಲಿ ನೋಡ್ಬೇಕು? ನೀನೇ ನಿನ್ನಲ್ಲಿ ನಿನ್ನ ರೀತಿಯಿಂದಲೇ ನೋಡ್ಬೇಕು. ಅನುಭವದಿಂದ ನೋಡ್ಬೇಕು. ಅನುಭವದಿಂದ ನೋಡು. ನಿನ್ನೊಳಗುವುದು ಸುಖಪ್ರದವು. ಅದನ್ನ ಯಾರು ನೋಡ್ಬೇಕು? ನೀನ ನೋಡ್ಬೇಕು. ನಿನ್ನೊಳೆಯುವುದು ಸುಖಪದವು, ಅದನ್ನು ನೀನ ನೋಡ್ಬೇಕು. ಆದ್ದರಿಂದ as the prayer goes, ಹೇಳ್ತಾರೆ, then in this verse Krishna gives the second benefit ಯಾವುದು? which is ಅಮೃತತ್ವ ಪ್ರಪತ್ತಿ, transcending mortality. ಈ ಮೃತತ್ವ ಇರೋದಲ್ಲ, ಮೃತವಾದಂತ ಈ ಯಾವ ನಾಶ ಆಗ್ತಕ್ಕಂತ ದೇಹಾದಿಗಳು ಪ್ರಪಂಚದಲ್ಲ, ಇದರಿಂದ ಮೃತ ಇದು ವಿಕಾರದ ನಾಶದ ಜ್ಞಾನಕ್ಕೆ ಪ್ರತಿಬಿಂಬದ. ಅಸತ್ತು ಜಡ ದುಃಖ ಅನಿತ್ಯದ. ಇಲ್ಲಿಂದ ಎಲ್ಲಿ ಕರ್ಕೊಂಡು ಹೋದ್ರವರು? ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾದಂತಹ ಸುಖಕ್ಕೆ ಕರ್ಕೊಂಡು ಹೋದ್ರು. ಮಾರ್ಟ್ಯಾಲಿಟಿಯಿಂದ ಇಮ್ಮಾರ್ಟ್ಯಾಲಿಟಿ ಕಡೆ. ಮಾರ್ಟ್ಯಾಲಿಟಿ ಅಂದ್ರೆ ಸಾವಿನ ಈ ಪ್ರಪಂಚದಿಂದ ಸಾವಿಲ್ಲದೆ ಇರುವಂತ, ಸಾವಿಲ್ಲದ, ಕೇಳಿಲ್ಲದ, ರೂ ಇಲ್ಲದ ಚೆಲುವಿಂಗೆ ನಾವು ಅಲ್ಲಿದಲ್ಲವ. ಅಕ್ಕ ಮದುವೆ ಹೇಳಿದ್ದು, ನನ್ನ ಗಂಡ ಎಂತವದನ, ಈ ಸಾವು ಕೊಡುವ ಗಂಡರನ್ನು ಒಲೆಯೊಳಗೆ ಇಕ್ಕು. ನನ್ನ ಗಂಡ ಹೆಂಗದ? ನಿಶ್ಚೀಮ ಚೆಲುವ, ಭವವಿಲ್ಲದ, ಭಯವಿಲ್ಲದ ನಿಶ್ಚೀಮ ಚೆಲುವ ಏನ ಗಂಡ. ಮಿಕ್ಕ ಗಂಡ್ರ ಯಾವ್ರು? ಸಾವು ಕೊಡುವ ಗಂಡರನ್ನು ಒಯ್ದು ಒಲೆ ಒಳಗಿಕ್ಕು. ಅದಕ್ಕ ಇದಿಲ್ಲಿಂದ ನಮಗ ಒಂದು ಮಂತ್ರ ನಾವ್ ಈಗಾಗಲೇ ಕಲ್ಕೊಂಡ್ ಬಂದೇವೆ. ಯಾವ್ದು ಹೇಳ್ತಾರೆ ಗುರುಗಳು? ಯಾಸ್ ದ ಪ್ರೇಯರ್ ಗೋಸ್, ಈಗಾಗಲೇ ನಾವು ಪ್ರೇಯರ್ ಮಾಡ್ತೇವೆ ಅದನ್ನ. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃದಂಗಮಯ. ಈ ಮಂತ್ರ ನಾವು ಕಲಿತೇವೆ, ಅದ್ರ ಅರ್ಥ ಗೊತ್ತಿಲ್ಲ. ವೆರಿ ಸಿಂಪಲ್ ಮಂತ್ರ, ಕನ್ನಡ ಶಾಲೆಯಿಂದ ಗೊತ್ತದ. ಬಹಳ ಉದಾತ್ತವಾದಂತ ಅರ್ಥ ಈಗ ನಮಗ ಅದ್ರ ಗೊತ್ತಾಗ್ತದ. ಅದು ಕಂಠಪಾಠ ಮಾಡಿದ್ದರೆ ಏನದರ ಅರ್ಥ ನೋಡ್ರಿ. ಎಲ್ಲಿಂದ ಎಲ್ಲಿ ತಗೊಂಡ್ಬರ್ತಾರ ಗುರು. ಎಷ್ಟು ಸಿಂಪಲ್ ಇದ್ದು ಅದನ್ನ ಗಹನ ವಿಚಾರದ್ರಾಗ ಅಡಗ್ಯದ ಅನ್ನುವಂತ ತಿಳಿಸಿಕೊಡ್ತಾರ. ಅಸತೋಮ ಸದ್ಗಮಯ ನೋಡ್ರಿ, ಎಲ್ಲಿಂದ ಎಲ್ಲಿ ಕರ್ಕೊಂಬಂದ್ರು. ಅಸತ್ತಿನಿಂದ ನಮ್ಮನ್ನ ಎಲ್ಲಿ ತಂದ್ರು? ಸತ್ತದ ಕಡೆ ತಗೊಂಬಂದ್ರು. ಯಾವಾಗ್ಲಿರುವಂತ ಸತ್ತು. ಸತ್ತಂದ್ರೆ ಏನು? ಇದಂ ರೂಪ ಜಗತ್ತು, ಅದರಲ್ಲೇ ಇರುವಂತ ಸದ್ರೂಪ ಇರುವಿಕೆ. ಇದು ಇದೆ ಜಗತ್ತಿದೆ, ಅವ ಇದ್ದಾನೆ, ಅವಳು ಇದ್ದಾಳೆ. ಇದು ಇರುವಿಕೆ ಇರೋದಲ್ಲ, ಜಗತ್ತಿನಲ್ಲಿರುವಂತದ್ದು ಸದ್ರೂಪ. ಅದು ನಿನ್ನ ಸ್ವರೂಪನ. ಅದು ಅಸತೋಮ ಸದ್ಗಮಯ, ಆ ಸದ್ರೂಪ ನೀನೇ ಇದೆಯಾ. ಅಸತ್ ನೀ ಅಲ್ಲ. ಅಸತ್ತಿನಿಂದ ನಾನು ಸದ್ಗಟ್ಟಿಗೆ ತಗೊಂಬಂದಿಯ. ಯಾವಾಗ್ಲೂ ಇರುವಂತದ್ದು, ನಾಶವಂತದ್ರಿಂದ ಇರುವಂತದ ಕಡೆ ಸತ್ ಕಡೆ, ಅಸತ್ಯದಿಂದ ಸತ್ ಕಡೆ ಸದ್ಗಮಯ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ, ತಮಸ್ಸಿನಿಂದ ಕತ್ತಲೆಯಿಂದ ಬೆಳಕಿನ ಕಡೆಗೆ. ಮೃತ್ಯೋಮ ಮೃತಂಗಮಯ, ಈ ಸಾವಿನಿಂದ ಹಿಡ್ಕೊಂಡು ನಾವು ಸಾವಿಲ್ಲದಿರುವಂತ ನಿಶ್ಚಿಮ ಚೆಲುವ ಅಂತ ಹೇಳಿರಲ್ಲ ಅಂತ ಯಾವ ಆ ಅಮೃತತ್ವ ಕಡೆಗೆ. ಗಮಯ ಅಮೃತತ್ವ ಮಯ, ಅಮೃತತ್ವ ಮೃತ್ಯೋಮ ಅಮೃತಂಗಮಯ. ಮಾ ಮೀನ್ಸ್ ಮೀ. ಮಾ ಅಂದ್ರೆ ಏನಿಲ್ಲ? ಮೃತ್ಯೋಮ ಅಸತೋಮ ಅಂತೇವಲ್ಲ. ಮಾ ಅಂದ್ರ ಮೀ. ಇಲ್ಲಿ ಆಕ್ಚುಲಿ ಅರ್ಥ ಏನಾಗ್ತದ? ಬೇಡ ಅಂತ ಆಗ್ತದ. ಮಾ ಅಂದ್ರ ಬ್ಯಾಡ, ಮಾಡಬೇಡ ಅದನ್ನ. ಹೂಮಾ ತಪಸ್ ಮಾಡ್ಬೇಡ. ಹೂ ಅಂದ್ರೆ ತಪಸ್ ಮಾಡೋದು.
ಏ ಉಮಾ, ನೀನು ತಪಸ್ ಮಾಡಬೇಡ, ಘೋರ ಕಷ್ಟ ಎದುರಿಸ್ತೀಯ, ಮಾ ಅಂದ್ರೆ ಬೇಡ. ಹಂಗಲ್ಲ, ಇವ್ರು ಹೇಳ್ತಾರ ಮೀ, ನಾನು, ಪ್ಲೀಸ್ ಟೇಕ್ ಮೀ ಫ್ರಾಮ್ ಅನ್ಟ್ರೂತ್ ಟು ಟ್ರೂತ್. ದಯಮಾಡಿ ನನ್ನ ಅಸತ್ಯದಿಂದ ಸತ್ಯದ ಕಡೆ ತಗೊಂಡು ಹೋಗು. ಫ್ರಾಮ್ ಅನ್ಟ್ರೂತ್ ಟು ಟ್ರೂತ್, ಫ್ರಮ್ ಡಾರ್ಕ್ನೆಸ್ ಟು ಲೈಟ್, ಕತ್ತಲೆಯಿಂದ ಬೆಳಕಿಗೆ, ಫ್ರಮ್ ಮಾರ್ಟಾಲಿಟಿ ಟು ಇಮ್ಮಾರ್ಟಾಲಿಟಿ, ಸಾವನಿಂದ ಅಮೃತತ್ವದ ಕಡೆ ತಗೊಂಡು ಹೋಗುವಂತ ಅರ್ಥ ಆಗ್ತದ. ನನ್ನನ್ನ ತಗೊಂಡು, ಆ ಮೀ ಅಂದ್ರ ಬ್ಯಾಡ ಅಂತ ಅರ್ಥ ಮಾಡಿ ಏನಾಗ್ತದ, ತಗೊಂಡು ಹೋಗ್ಬೇಡ, ಇಲ್ಲೇ ಇಟ್ಟು ಬಿಡು ನನ್ನ ಈ ಮೃತ್ಯು ಲೋಕದಾಗ, ಕತ್ತಲ್ದಾಗ ಇಡು, ಬೆಳಕಿನ ಕಡೆ ಒಯ್ಬೇಡ. ಮಾ, ಆ ಮಾ ಅಂದ್ರ ಅರ್ಥ ಬೇಡ ಅಂತ ತೆಗಿರಿ, ಮಾ ಅಂದ್ರ ಮೀ ಅಂತ ನೀವು ತಿಳ್ಕೊರಿ ಅಂತ ಹೇಳ್ತಾರೆ ಗುರುಗಳು. ಮೀ ಮೀನ್ಸ್ ಪ್ಲೀಸ್ ಟೇಕ್ ಮೀ ಫ್ರಮ್ ಅನ್ಟ್ರೂತ್ ಟು ಟ್ರೂತ್, ನನ್ನ ಅಸತ್ಯದಿಂದ ಸತ್ಯ ಕಡೆ ತಗೊಂಡು ಹೋಗುವಂತ ಅರ್ಥ ಮಾಡ್ರಿ. ತಗೊಂಡು ಹೋಗ್ಬೇಡ, ಮಾ ಅಂದ್ರೆ ತಗೊಂಡು ಹೋಗ್ಬೇಡ ಅಂತಲ್ಲ. ದ ವರ್ಡ್ ಮಾ ಆಲ್ಸೋ ಮೀನ್ಸ್ ಡು ನಾಟ್. ಮಾ ಅಂದ್ರ ಮಹಾ ಬೇಡ ಅಂತ ಅರ್ಥ ಆಗ್ತದ. ಖರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ. ಯು ಶುಡ್ ಟೇಕ್ ದಟ್ ಮೀನಿಂಗ್. ಆ ಅರ್ಥ ನೀವು ತಗೊಂಡ್ರಿ ಅಂದ್ರೆ ಬ್ಯಾಡ ಅನ್ನೋದು ಏನಾಗ್ತದ, ಇಟ್ ವಿಲ್ ಮೀನ್ ಡು ನಾಟ್ ಟೇಕ್ ಮೀ ಟು ದಿ ಟ್ರೂತ್, ಸತ್ಯದ ಕಡೆ ಒಯ್ಬೇಡ ಅಂತ ಆಗ್ತದ. ಲೆಟ್ ಮೀ ಕಂಟಿನ್ಯೂ ಇನ್ ದ ಅನ್ಟ್ರೂತ್, ನಾನು ಈ ಅಸತ್ಯದಲ್ಲೇ ಇರ್ತೇನೆ ಅಂದಂಗ ಆಗ್ತತಿ. ಮಾದ ಅರ್ಥ ಸರಿಯಾಗಿ ಮಾಡ್ರಿ, ಇಲ್ಲಿವರೆಗೆ ಗೊತ್ತಿರ್ಲಿಲ್ಲ. ಹಿಯರ್ ಮಾ ಇಸ್ ನಾಟ್ ದ ಇನ್ಫೆಲಿಬಲ್ ಮಾ. ಮಾ ಅಂದ್ರ ನಾಶವಂತ ಮಾ ಅಲ್ಲ, ಇಟ್ ಈಸ್ ಇನ್ಕ್ಲೈನಬಲ್ ದ್ವಿಚ್ಛಯ ವಿಭೂತಿ ಏಕವಚನಂ. ಏಕವಚನ. ಮಾ ಅಂದ್ರ ಮಾಡಬೇಡ. ವೈಯಕ್ತಿಕವಾಗಿ ಹೇಳ್ಯಾರ ಅದನ್ನ, ಎಲ್ಲರಿಗೂ ಅಲ್ಲ, ಎಲ್ಲರೂ ತಮ್ಮ ತಮ್ಮ ವೈಯಕ್ತಿಕವಾಗಿ ಅದನ್ನ ತಿಳ್ಕೊಬೇಕು. ಸತ್ಯದಿಂದ ಅಸತ್ಯದಿಂದ ಸತ್ಯದ ಕಡೆ, ಕತ್ತಲೆಯಿಂದ ಬೆಳಕಿನ ಕಡೆ ಹೋಗು. ಏಕವಚನ. ಟೇಕ್ ಮೀ, ದಟ್ ಅಮೃತತ್ವ ಪ್ರಪತ್ತಿ ಈಸ್ ದ ಬೆನಿಫಿಟ್ ಯೂಸ್. ಸಂಯಂ ಪಶ್ಯನ್, ಈ ಅಮೃತತ್ವವನ್ನ ಪ್ರಾಪ್ತಿಯ ರೂಪವನ್ನ ನಮಗ ಈ ಒಂದು ಮಂತ್ರದಿಂದ ಕೊಡ್ತಾರೆ. ದಿಸ್ ವೈಸ್ ಪರ್ಸನ್ ಲವ್ಸ್ ಟು ಹ್ಯಾವ್ ದ ಸೇಮ್ ದರ್ಶನ. ಈ ಮಂತ್ರದಿಂದ ಏನು ಆಗ್ತೈತಿ, ನಮ್ಮ ಒಂದು ಜಾನ್ಮೆ ಎಲ್ಲಿಂದ ನಾವು ಯಾಕಡೆ ಬರಬೇಕು, ಇನ್ ಅಂಡ್ ಥ್ರೋ ವಿಷಮ ದರ್ಶನಂ. ಸಮ್ಯಕ್ ದರ್ಶನಕ್ಕೆ ಬಂದೇವಂದ್ರೆ ಅರ್ಥ ಏನು, ಈ ಪ್ರಪಂಚ ವಿಷಮದ ಅಲ್ಲ, ವಿಷಮ ದರ್ಶನದಿಂದ ಆಗಿತ್ತು ಇಲ್ಲಿವರೆಗೆ, ಶಾಪ್ ಆಗಿತ್ತು. ಅದರಿಂದ ಗುರು ದರ್ಶನದಿಂದ, ಗುರುಗಳ ಒಂದು ಪುಣ್ಯದಿಂದ ಏನಾಯ್ತು, ನಮಗ ಆ ಒಂದು ಶಾಪ್ ವಿಮೋಚನೆ ಆಯ್ತು. ವಿಷಮ ದರ್ಶನ ಹೋಯ್ತು, ಸಮದರ್ಶನವನ್ನ ನಮಗ್ ಮಾಡಿಕೊಟ್ರು ಗುರುಗಳು, ವಿಮುಕ್ತ ಮಾಡಿಬಿಟ್ರು. ಅನಾತ್ಮದಿಂದ ಆತ್ಮನ ಕಡೆ ತಂದ್ರು, ಕತ್ತಲೆಯಿಂದ ನಮ್ಮನ್ನ ಬೆಳಕಿಗೆ ತಂದು ಕುಂಡ್ರಿಸಿರು, ಸಾವಿನಿಂದ ನಮ್ಮನ್ನ ಅಮೃತತ್ವ ತಂದ ಕಡೆ ನಮ್ಮನ್ನ ಕುಂಡ್ರಿಸಿರು ಅಂತ ನೋಡಿ. ಇದು ಎರಡನೇ ಬೆನಿಫಿಟ್. ಇಂಥ ಬೆನಿಫಿಟ್ ನ ಬೋಧೋ ನಮ್ಮ ಭವಿಷ್ಯತಿ. ಶಾಸ್ತ್ರಾದಿಗಳಿಗೆ ಶರಣ ಹೊಂದಿ ನಾವು ಈ ಜ್ಞಾನ ಒಂದೇ ಮಾಡ್ಕೊಂಡ್ಬಿಟ್ರೆ ಇದು ಯಾವಾಗ ನಾಶ ಆಗೋದಿಲ್ಲ. ಸಮ್ಯಕ್ ದರ್ಶನ ಇದು, ಒಳ ಹೊರಗೆ ಎಲ್ಲ ಕಡೆ ಪೂರ್ಣತ್ವದ ದರ್ಶನ, which is required for a transaction. ಇದು ಪರಿವರ್ತನೆ ಆಗಬೇಕು. ಹಿಂದಿಂದು ನಾಶ ಆಗಿ ಮುಂದಿನ ಒಂದು ದಿವ್ಯ ದೃಷ್ಟಿ ಬರಬೇಕು. ಟ್ರಾನ್ಸಾಕ್ಷನ್ ರಿಕ್ವೈರ್ಸ್ ವಿಷಮ ದರ್ಶನ. ಆ ವಿಷಮ ದರ್ಶನ ಆಗಿತ್ತಲ್ಲ, ಅದು ಬೇಕು. ಸಾಪೇಕ್ಷಕವಾಗಿ ತಿಳ್ಕೊಂಡಾಗ ನಿರಪೇಕ್ಷಕವಾದದ್ದು ಗೊತ್ತಾಗ್ತದೆ. ದೃಶ್ಯ ವಿವೇಕ, ದೃಶ್ಯ ಇದ್ದಾಗ ದೃಕ್ ಅನ್ನೋದು ಗೊತ್ತಾಯ್ತು, ದೃಶ್ಯ ಇಲ್ದ ದೃಕ್ ಹೆಂಗ ಆಗ್ತೀವಿ. ಹಂಗ ಒಂದನ್ನ ಲಕ್ಷಣವಾಗಿ ತಿಳ್ಕೊಂಡು ಅದನ್ನ ನಾವು ಮತ್ತೊಂದನ್ನು ತಿಳ್ಕೊಳ್ಳೋದು. ತಟಸ್ಥ ಲಕ್ಷಣದಿಂದ ಇದನ್ನ ಹಿಡ್ಕೊಂಡು ಅದನ್ನ ತಿಳ್ಕೊಳ್ಳೋದು. ಅರ್ಥಾತ್ ಈ ಒಂದು ಅಸತ್ಯದಿಂದ ತಿಳ್ಕೊಂಡು ನಾವು ಸತ್ಯದ ಕಡೆ ಬರುವಂತಹದ್ದು. ಕತ್ಲು ಗೊತ್ತಿದ್ರೆ ಬೆಳಕು ಗೊತ್ತಾಗ್ತದೆ, ಸುಳ್ಳು ಗೊತ್ತಾದ್ರೆ ಕರೆ ಗೊತ್ತಾಗ್ತದೆ, ಕೆಟ್ಟ ಗೊತ್ತಾದ್ರೆ ಚಲೋ ಗೊತ್ತಾಗ್ತದೆ. ಎರಡು ಉಭಯ ವಿವೇಕ ಇತ್ತು ಅಂತಂದ್ರೆ ಅವ ಜಾಣ ಅಂತಾರ.
ಸಮ್ಯಕ್ ದರ್ಶನ ಅಂತವಾಗ ಆಗ್ತದ. ಯಾರು ಸರಿಯಾಗಿ ವಿವೇಕ ಮಾಡಿ ನೋಡ್ತಾರಲ್ಲ, ಸತ್ಯ ಮಿಥ್ಯಗಳನ್ನು ಹೊರಗೆ ಹಚ್ಚಿ ನೋಡ್ತಾರ, ಅವರಿಗೆ ಸರಿಯಾದ ವಿವೇಕ ದೃಷ್ಟಿ ಉತ್ಪನ್ನ ಆಗ್ತದ. ಅಂತವ್ರಿಗೆ ಸಮ್ಯಕ್ ದೃಷ್ಟಿ ಲಾಭ ಆಗ್ತದ. ಅದನ್ನ ಗುರುಗಳು ಇದ್ರೊಳಗೆ ಹೇಳ್ತಾರ, ಮುಂದ್ ಮಾಡಿ. ಟ್ರಾನ್ಸಾಕ್ಷನ್ ರಿಕ್ವೈರ್ಸ್ ವಿಷಮ ದರ್ಶನ. ವಿಷಮ ದರ್ಶನ ಆಗಬೇಕು ಮೊದಲ, ದೋಷ ದರ್ಶನ ಆಗಬೇಕು. ಇವನ್ ಎಟ್ ದ ಎಂಡ್ ಆಫ್ ದ ಕ್ಲಾಸ್, then you will see several chapels. There you should not say sarvatra samadarshana. You cannot walk away with another's chapel. ಮುಂದೆ ಮಾತು ಹೇಳ್ತಾರ ಅವರು, ಸಮದರ್ಶನ ಆಗೈತ್ರಿ, ನನಗೆ ಎಲ್ಲ ಒಂದ ಕಾಣ್ತದ, ನಿನ್ ಚಪ್ಪಲ್ ಬಿಟ್ಟು ಇನ್ನೊಬ್ರು ಚಪ್ಪಲ್ ಹಾಕೊಂಡು ಹೋಗಿ ಅಂದ್ರ ಏನ್ ಮಾಡ್ತಾರ ಅವ್ರು? ಜಡಿತಾರ. ಸಮ್ಯಕ್ ದರ್ಶನ ಅಂದ್ರೆ ವ್ಯವಹಾರದೊಳಗೆ ಬೇದಿರುದ, ಒಳಗೆ ತಿಳಿ ಹರಿ ಅಭೇದ ಲಕ್ಷಣ ಒಳಗಿರ್ಲಿ, ಹೊರಗೆ ವ್ಯವಹಾರದೊಳಗೆ ಬೇದಿರುದ. ಅಲ್ಲಿ ಹೋಗಿ ಎಲ್ಲ ಸಮಾಧಾನ ತಿಳ್ಕೊಂಡು ಇನ್ನೊಬ್ರು ಛತ್ರಿ ಇನ್ನೊಬ್ರು ಚಪ್ಪಲ ಎಲ್ಲ ಒಂದ ಬಿಡ್ರಿ, ಎಲ್ಲ ಅವ್ರು ನಾವು ಒಂದ ಬಿಡ್ರಿ. ಇನ್ನೊಬ್ರು ಚಪ್ಪಲ್ ಹಾಕೊಂಡು ಹೋಗಿದ್ರಿ. ಗುರುಗಳು ಹೇಳ್ತಾರ ಸರ್ವತ್ರ ಸಮದರ್ಶನ ಅನ್ಕೊಂತ ಎಲ್ಲಾರು ಚಪ್ಪಲ್, ನಾನು ಚಪ್ಪಲ್ಲ, ಎಲ್ಲಾರು ಕೊಡಿ, ಎಲ್ಲಾರು ದುಡ್ಡು ನಂದ ಅಂದ್ರ ದೇರ್ ಯು ಸುಡ್ ಯಾವ್ದ ವಿಷಮದ. ಅಲ್ಲಿ ಹೊರಗೆ ಬಂದ್ರೆ ವಿಷಮ ದರ್ಶನ ಅದ. ಪ್ರಪಂಚ ನೀನು ಒಂದ್ ಮಾಡಕ್ ಆಗೋದಿಲ್ಲ. ವೆರೈಟಿ ಅದ, ಇದು ಭೇದ ಬುದ್ಧಿ ಅದ. ಇಲ್ಲಿ ಒಂದ್ರಂತ ಇಲ್ಲ, ನಾಮ ರೂಪಗಳು ಒಂದ್ರದ್ದು ಒಂದಕ್ಕಿಲ್ಲ, ಎಲ್ಲ ಭಿನ್ನ ಭಿನ್ನ ರುಚಿರ ಲೋಕ, ವೈವಿಧ್ಯತೆ ಅದ, ರಂಗಿನ ಪ್ರಪಂಚ ಅದ, ಎಲ್ಲ ಬೇರೆ ಬೇರೆನ. ಒಂದ್ರ ಬಣ್ಣ ಒಂದಕ್ಕಿಲ್ಲ, ಒಂದರ ಟೇಸ್ಟ್ ಒಂದಕ್ಕಿಲ್ಲ, ಒಂದರ ರೂಪ ಒಂದಕ್ಕಿಲ್ಲ, ವೈವಿಧ್ಯಮಯ ಅದ. ಅಲ್ಲಿ ನೀನು ಸಮ ನೋಡಕ್ ಹೋದ್ರ ಪ್ರಪಂಚ ನೋಡುವಾಗ ವಿಷಮನ ಅದ. ಆದ್ರ ನಿನ್ನ ದೃಷ್ಟಿಕೋನದೊಳಗೆ ಏನದ? ಸಮಾದ. ಆ ವಿಷಮತೆಯಿಂದ ನಾನು ಸಮಾದೇನಿ, ನನ್ನಲ್ಲಿ ಅವುಗಳ ಬದಲಾವಣೆ ಆಗುವುದಿಲ್ಲ. ನಿರ್ದೋಷಂ ಸಮಂ ಬ್ರಹ್ಮನಾದೇನಿ. ಆದ್ರೂ ಅಲ್ಲಿ ನೋಡುವಾಗ ಏನದಲ್ಲ, ನಾಮರೂಪಗಳನ್ನ ಸರಿಸಿ ನೋಡು. ವ್ಯವಹಾರ ಮಾಡುವಾಗ ಭೇದದಿಂದ ಮಾಡು, ಏನ್ ತಪ್ಪಿಲ್ಲ. ಮಿಥ್ಯಾ ತೋರ್ತದ, ತೋರ್ಬಾರ್ದಂತ ಏನಿಲ್ಲ. ಹಂಗ ವ್ಯವಹಾರ ಕಾಣ್ತದ, ವ್ಯವಹಾರ ನಡೆದದ. ಎಲ್ಲಿ? ಮಿಥ್ಯಾದೊಳಗ ವ್ಯವಹಾರ ನಡೆದದ. ಬಾಜಿತಾನ ಉಳಿತಿಂದ ವ್ಯವಹಾರ ನಡೆದದ, ನಡಿಲಿ. ಸುಳ್ಳಂತ ವ್ಯವಹಾರ ಮಾಡು, ಸತ್ಯ ಅಂತ ವ್ಯವಹಾರ ಮಾಡಿದ ಅದ್ರ ಬಾಧ ನಿನಗೆ ಆಗ್ತದ. ಆದ್ದರಿಂದ ಬಾಯ್ತಾನ ವೃತ್ತಿಯಿಂದ ವ್ಯವಹಾರ ಮಾಡಪ್ಪ, ಮಿಥ್ಯಾ ಅಂತ ವ್ಯವಹಾರ ಮಾಡು. ಅದರ ದುಃಖ ದುಮ್ಮಾನಗಳಿಗೂ ತಾಪಗಳು ನಿನಗೆ ಆಗುದಿಲ್ಲ. ಆ ವಿಷಯ ವಸ್ತುಗಳು ಸಿಕ್ಕರು ಅಷ್ಟ, ಬಿಟ್ರು ಅಷ್ಟ, ಕಳೆದ್ರು ಅಷ್ಟ, ನಾಶ ಆದ್ರು ಅಷ್ಟ. ನನಗೇನ್ರ ನಾಶ ಅದನು? ನಾ ಏನ್ರ ಕಳ್ಕೊತೇನೇನು? ನಿಂತಿರೊಳಗೆ ಏನು ಇಲ್ಲ ಇಲ್ಲಲ್ಲ. ಮತ್ತ ಏನ್ರ ಮಕ್ಕಳ ಜಗತ್ತು ಹೊಲ ಮನಿ ಏನು ಇಲ್ಲ ಇಲ್ಲ, ಆರಾಮದಿ ಇಲ್ಲೋ? ಆದ್ರ ಒಬ್ಬ ಇದಿ ಇಲ್ಲೋ? ಯಾವ ಇಲ್ಲ. ಹಂಗಾರೆ ಯಾವ ಇಲ್ಲದ ಇರಾಕ್ ಬರ್ತೈತಿಲ್ಲ? ಹೆಂಗಿದಿ? ಸುಖರೂಪನೇ ಇದೆಯಲ್ಲ. ಮತ್ತ ದುಃಖ ಆಗೈತೆ ನಿನಗ? ಯಾವ ಇಲ್ಲದಾಗ ಸುಖರೂಪ ಇದಿ, ಇದ್ದಾಗ ದುಃಖ ಆಗೈತಿ ಕರೆ. ಅವ್ ಯಾವ ಇಲ್ಲದಾಗ ಸುಖನದ. ಮತ್ತ ಇವ್ ಇದ್ದಾಗ ಹೆಂಗ್ರಿ ಸುಖದಿಂದ ಇರೋದು? ಅವ್ ಮಿಥ್ಯಾ ತಿಳ್ಕೊಂಡು ಉಳಿ. ಸುಖರೂಪ ಇದಿ ಇಲ್ಲಿ, ನಿನ್ನಲ್ಲಿ ಏನು ಬದಲಾವಣೆ ಆಗಿಲ್ಲ. ಅಸ್ಥಿಭಾತಿ ಪ್ರೇಯದಿಂದ ನೀ ಸುಖರೂಪನೇ ಇದಿ, ಸದ್ರೂಪ ಚಿದ್ರೂಪ ಆನಂದ ರೂಪನೇ ಇದಿ. ಆದ್ರೆ ಒಂದಾದ್ರೆ ವಿಶಿಷ್ಟ ಆದಿ ಬಗೆಹರಿ. ದುಃಖ ಬಂತ, ಕಟ್ಟಿಟ್ಟ ಬುದ್ಧಿ ಜ್ಞಾನ ಮಾಡ್ಕೊಂಡಿದ್ದೆಲ್ಲ ವ್ಯರ್ಥ ಆಗ್ತದ. ಅದಕ್ಕೆ ನಿನ್ನ ದೃಷ್ಟಿಕೋನ ಒಳಗೆ ಸಮಯ ಇರ್ಲಿ, ಹೊರಗೆ ವಿಷಮ ಪ್ರಪಂಚ ವಿಷಮದ ಇರುವಲ್ಲೇಕ ಅದೇನ್ ತನ್ನ ಪಾಲಿಗೆ ಇರ್ತದ, ನಿನ್ನೇನ್ ಮಾಡ್ತದ. ಈಗ ದೃಷ್ಟಿ ನೀವ್ ಇಟ್ಕೋರಿ. ಸಮ ಅಂತೇಳಿ ಅಲ್ಲಿ ನೀವು ವಿಷಮ ಸಂಸಾರ ಇರೋದನ್ನು ಕನಸಂದಿರಿ. ಹೊರಗೆ ಬಳಸಿದ್ರ ಅದ್ವೈತವನು, ಹೊರಗೆಲ್ಲ ಬಳಸಾಕ್ ಹೋಗ್ಬೇಡಂಗ. ಅದು ಭಿನ್ನ ಇರೋದನ, ದ್ವೈತ ಇರೋದನ ಹುಡುಕ್ಬೇಡ. ಅಲ್ಲಿ ನಿನ್ನೊಳಗೆ ಹುಡ್ಕೊಂಡಿಲ್ಲ, ಅಲ್ಲಿ ನಿನ್ನೊಳಗೆ ನೀವು ಉಳಿ. ಹೊರಗೆ ಭೇದ ಇರೋದನ. ಸರ್ವತ್ರ ಸಮದರ್ಶನಂ. ಯು ಕೆನಾಟ್ ವಾಕ್ ಅವೇ ವಿತ್ ಅಂದರ್ಸ್ ಚಪ್ಪಲ್. ಸಮ ಅಂತೇಳಿ ಇನ್ನೊಬ್ರು ಚಪ್ಪಲ್ ಹಾಕೊಂಡು ಹೋಗ್ಬೇಡ. ಅಲ್ಲಿ ಏನದ? ವಿಷಮ ದರ್ಶನ ಅದ ನಿನಗ. ದೇರ್ ಯು ಶುಡ್ ಹ್ಯಾವ್ ವಿಷಮ ದರ್ಶನಂ. ದಿಸ್ ಈಸ್ ದ ಚಪ್ಪಲ್, ದಿಸ್ ಈಸ್ ಮೈ ಚಪ್ಪಲ್. ಇದು ಅವ್ರ ಚಪ್ಪಲ್ಲ, ಇದು ನನ್ನ ಚಪ್ಪಲ್ಲ.
ಇವ್ರು ಅವ್ರ ಕುಟುಂಬ, ಇವ್ರು ನಮ್ಮ ಕುಟುಂಬ, ಇವ್ ಅವ್ರ ಮಕ್ಕಳು, ಇವ್ರು ನಮ್ಮ ಮಕ್ಕಳು, ಅವ್ರ ಹೊಲ, ಇದು ನಮ್ಮ ಹೊಲ, ಇದು ಅವ್ರ ಮನಿ, ಇದು ನಮ್ಮ ಮನಿ. ವಿಷಮ ಇರೋದೇ ಅದು. ಅವ್ರ ಹೊಲ ಆದ್ರೇನ್ರಿ, ಅದು ನಮ್ದ ಅಂದ್ರ. ಅವ್ರ ಮನಿ ಆದ್ರೆ ಅದು ನಮ್ದರಿ ಮನಿ. ಅವ್ರ ಕುಟುಂಬ ನಮ್ದ ಬಿಡ್ರಿ ಅದು ಅಂದ್ರ ಅಂತಾರ. ಅದಕ್ಕೆ ಹೊರಗೆ ಭೇದ ಇದ್ರ ಭೇದನ ಆ ಪ್ರಕಾರ ನಡಿ. ದೃಷ್ಟಿ ಸಮ ಇಟ್ಕೋ. ಒಳಗ ಹೊರಗೆ ವಿಷಮನ ಅದು. ಅದಕ್ಕೆ ಟ್ರಾನ್ಸಾಕ್ಷನ್ ರಿಕ್ವೈರ್ಸ್ ವಿಷಮ ದರ್ಶನ. ನೀವು ಟ್ರಾನ್ಸಾಕ್ಷನ್ ವ್ಯವಹಾರದೊಳಗೆ ವಿಷಮನ ಅದ. ದಿಸ್ ಈಸ್ ದೇರ್ ಚಪ್ಪಲ್, ದಿಸ್ ಈಸ್ ಮೈ ಚಪ್ಪಲ್, ಹಿಂಗ್ ಏನದ. ಟ್ರಾನ್ಸಾಕ್ಷನ್ ರಿಕ್ವೈರ್ಸ್ ಆತ. ಸಮಪಶ್ಯಂ ಸರ್ವತ್ರ. ಸರ್ವತ್ರ means and in and through all the transaction. ಪಶ್ಯನ್, ಶೃಣ್ಣನ್, ಪರ್ಶನ್, ಜುನ್ಹನ್, ಇವೆಲ್ಲ ಮೂಸುವಿಕೆ, ನೋಡುವಿಕೆ, ಮಾಡುವಿಕೆ, ಮುಟ್ಟುವಿಕೆ ಇವೆಲ್ಲ ಮಾಡ್ತೀವಲ್ಲ ವ್ಯವಹಾರದೊಳಗೆ. ಏನದ ಮೂಸುದು ಮುಟ್ಟುದಲ್ಲ, ಮುಟ್ಟುದು ರುಚಿಸುವುದಲ್ಲ. ಪ್ರತಿಯೊಂದು ಬೇರೆ ಬೇರೆ ಅದಾವ. ಇಲ್ಲೇ ಇಂದ್ರಿಯೊಳಗ, ದೇಹದೊಳಗ ಎಲ್ಲ ಏನ್ ಇಂದ್ರಿಯಗಳದಾವಲ್ಲ, ಒಂದ್ರ ವ್ಯವಹಾರ ಒಂದಕ್ಕಿಲ್ಲ. ಆದ್ರ ಯಾವ ಸಾನ್ನಿಧ್ಯದಲ್ಲಿ ಇವ ನಡೀತಾವ ಅದು ಸಮಾಧಾನ. ಎಲ್ಲಕ್ಕೂ ಕಾರಣೀಭೂತವಾದಂತ ಆತ್ಮ ತತ್ವ ಏನದ ಸಮಾಧಾನ. ವ್ಯವಹಾರಗಳ ಭಿನ್ನ ಭಿನ್ನ ಅದಾವ. ದಾಗಿನಗಳು ಬೇರೆ ಬೇರೆ ಅದಾವ. ಪಾಟ್ಲಿ ಅದ, ಬಿಲ್ವಾರದ ಎಲ್ಲ ಅದಾವ. ವ್ಯವಹಾರನೂ ಆಗ್ತದ. ಅದ್ರ ಒಳಗಿರುವಂತ ಬಂಗಾರ ಒಂದೇ ಅದ. ಬಂಗಾರ ದೃಷ್ಟಿ ಇರ್ಲಿ. ನೆರೆ ತೊರೆ ಗುಳ್ಳೆ ಇವೆಲ್ಲ ಏನದಾವ್ ಬೇರೆ ಬೇರೆ ಅದಾವ. ಆದ್ರೆ ಏನವು ನೀರ ಈ ಬಾವ್ ಇರ್ಲಿ. ನೋಡುವಾಗ ಇದು ನೆಕ್ಲೆಸ್ ಹೌದು ಅನ್ನು, ಇದು ಉಂಗ್ರ, ಇದು ಪಾಟ್ಲಿ ಹೌದು. ಅದ್ರೊಳಗ್ ದೃಷ್ಟಿಕೋನ ಬಂಗಾರ ದೃಷ್ಟಿ. ಬಂಗಾರದ ನೆಕ್ಲೆಸು. ಈ ಪ್ರಕಾರ ಗುರುಗಳು ನಮ್ಮ ದೃಷ್ಟಿಯನ್ನು ತಿರ್ತಾ ಇದ್ದಾರೆ. ಗುರುಗಳು ಬಂದಾರ ನೋಡ್ರಿ. ನೀವು ಯಾರು ನೆನಪ ಮಾಡೋದಲ್ಲ, ಬಂದಿರ್ತಾರ. ಇಲ್ಲಿ ತೋರ್ರಿ, ಬಂದಿಲ್ರಿ ದುಂಡಪ್ಪ ಗುರುಗಳ. ಬಂದು ಲೆಫ್ಟ್ ಆದ್ರಿ. ಬಂದ್ ನೋಡಿದ್ರು ಸ್ವಲ್ಪ ಹೊತ್ತು ಲೆಫ್ಟ್ ಆದ್ರಿ. ಅಲ್ಲ ನೀವು ಹೇಳ್ಬೇಕಲ್ರಿ ಪರಮಾತ್ಮ. ನಾ ಮೊದಲ ಹೇಳಿರ್ತೇನೆ ಯಾರಿಗಾರ ಗುರ್ಸಿದ್ ಕಾಯಂ ಹೇಳವ, ಇವ್ನು ಹೇಳೋದು ನೋಡಿಲ್ರಿ. ಗುರುಗಳ ಬಂದಿದ್ ಜಾಯಿನ್ ಆಗಿದ್ ನೋಡಿಲ್ರಿ ನಾನು. ಅವ್ರ ಹೇಳ್ಬೇಕು. ಓದುದ್ರ ಕಡೆ ಲಕ್ಷ ಇರ್ತೈತಿಪ್ಪ ನಮಗೂ. ಅದ್ರಿ ನಾ ಒಂದಿಟ್ಟ ಬಸ್ನಾದಾಗ ಫೋನ್ ಹಚ್ಚಿದ್ರ, ಅದಕ್ಕ ಮಾತಾಡತ್ತಿದ್ರಿ. ಇರ್ಲಿ ಇರ್ಲಿ ಇರ್ಲಿ. ಇಲ್ಲೇ ನಮ್ಮ ಇವ್ರು ಅದಾರಲ್ಲ, ಬಂಗಾರ ಅವ್ರ ಅದಾರ, ಎಲ್ಲಾರು ಅದಾರ. ಸ್ವಲ್ಪ ನೆನಪು ಮಾಡಿದ್ರು ಚಲೋ. ನೋಡಿದ್ರಿ ಗುರುಗಳು ಬಂದು ಅಣಿಕೆ ಹಾಕಿದ್ರು. ಮತ್ತೆ ಅವರೇ ನಾನು ಹೇಳ್ತೀನಿ ಬಿಡ್ರಿ ಅಂತ ಅಂತಾರೇನಂತ ನಾವು ಸುಮ್ಮನೆ ಅದ್ರಿ. ಹೇಳ್ಬಿಡ್ಬೇಕ್ರಿ. ಆಗ ಅವ್ರ ಹಂಗ ಅಂತಾರ. ನಾವು ಮುಂದೆ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು, ಓದ್ಲಿ ಬಿಡು, ಚಲೋ ಓದಾಕ್ತಾರ ಅಂತಾರ ಅವ್ರು. ಯಾವಾಗಲೂ ಅವ್ರ ದೃಷ್ಟಿ ಏನದ ಬಿಡಿಸೋದು ಇರುದಿಲ್ಲ. ನಾವ ಏನ್ ಮಾಡ್ಬೇಕು, ಅವ್ರಿಗೆ ಅವಕಾಶ ಮಾಡಿ ಕೊಡುವಂತದ್ದು. ಬಂದಾರ ಅಂದ್ರ ಅವ್ರನ್ನ ನಿಂದ್ರಿಸೋದಲ್ಲ ನಾವು. ಅದಕ್ಕೊಂದ್ ಏಟ್ ಹೇಳಿ ಬಿಟ್ಟಿದ್ರ ಅವ್ರನ್ನ ಹೆಚ್ಚಿನ ತಟ್ಟ ಆಗ್ಬಿಡ್ತಿ. ಇರ್ಲಿ ಇರ್ಲಿ ಇರ್ಲಿ, ಅನಿವಾರ್ಯ ಇದೊಂದು ಆಗ್ಯದ. ಇನ್ನೇನಕ್ಕೆ ಹಂಗ ಮಾಡ್ಬೇಕು. ನೋಡ್ರಿ, ಸರ್ವತ್ರ ಸಮಾದರ್ಶನ ಇರಬೇಕು ಅನ್ನುವಂಥದ್ದು ಮುದ್ದೆ ಮಾತನ್ನ ಇಲ್ಲಿವರೆಗೆ ಅನೇಕ ವಿಷಯಗಳನ್ನ ಮುಂದಿಟ್ಟು ಅವರು ತೋರಿಸ್ತಾ ಇದ್ದಾರೆ. ವ್ಯವಹಾರದೊಳಗೆ ಹೆಂಗಿರ್ಬೇಕು, ಒಳಗ್ ದೃಷ್ಟಿಕೋನ ಹೆಂಗಿರ್ಬೇಕು. ದೃಷ್ಟಿ ಜ್ಞಾನಮೀಕೃತ ಅಂತ ನೀವು ಹೇಳ್ತಿರಲ್ಲ ಅಂದ್ರೆ, ದೃಷ್ಟಿ ನೀನು ಆತ್ಮದೃಷ್ಟಿ ಇಡು. ಆದ್ರೆ ವ್ಯವಹಾರದಲ್ಲಿ ಮಾತ್ರ ಆ ಭೇದ ದೃಷ್ಟಿ ಇರುವುದನ್ನ. ಆದರೆ ನೀನು ನೋಡುವಾಗ, ಮುಟ್ಟುವಾಗ, ಮೂಸುವಾಗ ಇವೆಲ್ಲ ಇಂದ್ರಿಯಗಳು ಇಂದ್ರಿಯ ಗುಣಗಳಲ್ಲಿ ವರ್ತಿಸ್ತಾವ. ಆ ಗುಣಗಳ ನನಗೆ ಸಂಬಂಧ ಇಲ್ಲ ಅಂತ ತಿಳ್ಕೊಳಕ್ ಏನದ. ಪ್ರಕೃತಿ ಗುಣಗಳು ಪ್ರಕೃತಿಗೆ ಸಂಬಂಧಪಟ್ಟವ. ನೀವು ಮುಟ್ಟಾವ ಮೂಸಾವ ನೋಡು ಯಾರು ಧರ್ಮ, ಇವು ಇಂದ್ರಿಯಗಳ ಧರ್ಮ. ಧರ್ಮಾಧ್ಯಾಸ ಆಗ್ಯದ. ಆದ್ರೆ ನಿನಗದಾವ, ನಾವು ನಿನ್ನ ಅಸ್ತಿತ್ವವನ್ನು ಪಡ್ಕೊಂಡು ಅವು ವ್ಯವಹಾರ ಮಾಡಾಕತ್ತಾವ. ಅವುಗಳಿಗೆ ಪ್ರಾಧಾನ್ಯತೆ ಕೊಟ್ಟಿ ಅಂದ್ರೆ ಅದ ಕರಿ ಆಗ್ತದ.
ಆದ್ರಿಂದ ಇವು ಇಂದ್ರಿಯಗಳ ಧರ್ಮ ಅದಾವ, ಇಂದ್ರಿಯಗಳಲ್ಲಿ ವರ್ತಿಸ್ತಾವ, ವ್ಯವಹಾರ ಮಾಡ್ತಾವ. ಈ ಇಂದ್ರಿಯಗಳು ಆಗಲಿ, ಇಂದ್ರಿಯಗಳ ವ್ಯವಹಾರ ಆಗಲಿ, ಅವುಗಳ ಧರ್ಮಗಳಾಗಲಿ ನನಗೆ ಎಳ್ಳಷ್ಟು ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಸಾಕ್ಷಿಯಾಗಿ ಉಳಿಲಿಕ್ಕೆ ಒಂದ್ ಅದಲ್ಲ ಟೂಕಿ ಕೊಟ್ಟಾರ ಅವರು. ಇದು ದೃಶ್ಯ ಅದ, ನಾ ದೃಕ್ ಅದನ್ನ ಅಂತ ತಿಳ್ಕೊಂಡು ಉಳಿರಿ. ಹಾಗೆ ಸಮ್ಯಕ್ ದರ್ಶನವನ್ನ ಪ್ರಕೃತಿ ವಿಲ್ ಫ್ರೈಟನ್. ನೀವು ಹೊರಗೆ ವಿಶಿಷ್ಟಾಗಿ ನೋಡ್ರಿ ಅಂದ್ರೆ ಪ್ರಕೃತಿ ವಿಲ್ ಫ್ರೈಟನ್. ನೀವು ವಿಶಿಷ್ಟಾಗಿ ನೋಡಾಕ ಹೋದ್ರಿ ಅಂದ್ರೆ ಹೆದರ್ಸ್ತದ ಪ್ರಕೃತಿ. ಯಾಕೆ ವಿಷಮದ ಅದು, ಭೂತದು, ಭೂತಗಳಾದಂತದ್ದು ಭೂತದು. ಬಡ್ಕೊಂತಂದ್ರ ಬಿಡುದನೇ ಇಲ್ಲದು. ಈಗ ಜನ್ಮಾಂತರ ಬಡ್ಕೊಂಡ್ ಬಂದದ. ಅನಂತ ಜನ್ಮಗಳಿಂದ ನಾ ಭೂತಗಳು 5 ಭೂತಗಳು ಬಡ್ಕೊಂಡವ ನಮ್ಮನ್ನ. ಈಗ ಭೂತ್ ಬಿಡಿಸ್ಕೊಂಡೇವ್ ನಾವ್. ಈಗ ಮತ್ ಭೂತಗಳಿಗೆ ಒಂದಾಗಿಬಿಟ್ಟು ವಿಶಿಷ್ಟ ಆದಿವಿ ಅಂದ್ರೆ ಊರ್ ಹೊರಗಿನ ದೇವ ಬಂದ್ ನಮಗ್ ಬಡ್ಕೊಳ್ಳಿ ಅಂದಂಗ ಆಕೈತಿ. ಆದ್ದರಿಂದ ಒಮ್ಮೆ ದೇವ್ ಗುರುಗಳು ಬಿಡಿಸಿರಂತಂದ್ರ ನಾವ್ ಅದು ಬಾರದಂಗ ನಾವು ನೋಡ್ಕೊಂಡು ಹೋಗ್ಬೇಕು. ಅರ್ಥಾತ್ ಅನಾತ್ಮದಲ್ಲಿ ನಮ್ಮ ದೃಷ್ಟಿಕೋನ ಇರಬಾರದು, ಆತ್ಮದಲ್ಲಿ ಲಕ್ಷ್ಯ ಇರಬೇಕು ಅನ್ನುವಂತ. ಅದಕ್ಕ ಪಶ್ಯನ್, ಶ್ರವಣನ್ ಇವೆಲ್ಲ ಏನದ ನಡೀತಾವಲ್ಲ ಇಂದ್ರಿಯಗಳ ವ್ಯವಹಾರಗಳು, ಅವು ಪ್ರಕೃತಿ ಗುಣಗಳು, ಪ್ರಕೃತಿಯಲ್ಲಿ ವರ್ತಿಸ್ತಾವ. ಆದ್ರೆ ಇವು ನನ್ನಲ್ಲಿ ನಿರ್ಗುಣವಾದಂತ, ನನ್ನಲ್ಲಿ ಇಲ್ಲ. ಮಾಡುವುದು, ಮಟ್ಟುವುದು, ಮೂಸುವುದು ಯಾವುದು ಅಂತಃಕರಣ ಧರ್ಮಗಳದಾವ. ಆದ್ರ ಆ ಕರ್ತೃತ್ವ ಭೋಕ್ತಾಚಿತಗಳು ಏನದಾವ ನನ್ನಲ್ಲಿ ಇಲ್ಲ. ಅದ ಮಾಡ್ತದೆ, ಅದ ಉಣ್ತದೆ. ಆದ್ರೆ ನಾನು ಉಣ್ಣವನು ಅಲ್ಲ, ಮಾಡವನು ಅಲ್ಲ, ನಾನು ಅವಳಿಗೆ ಸಾಕ್ಷಿಯಾಗದಂತ ಅಕರ್ತ ಭೋಕ್ತ ಪರಮಾತ್ಮ ಇದೀನಿ ಅಂತ ತಿಳ್ಕೊಳಕ್ ಬರ್ತದ. ದೃಷ್ಟಿಯಲ್ಲಿ ಬದಲಾವಣೆ ಅದ ಹೊರತಾಗಿ ಇಲ್ಲಿ ಮಾಡುವುದಿಲ್ಲ. ತಿಳಿದದ. ದ ಮೂಮೆಂಟ್ ಯು ಲೂಸ್ ಸೈಟ್ ಆಫ್ ದ ಸೇಮ್ ಸಮದರ್ಶನಂ. ಒಂದೇಳೆ ನೀವು ವ್ಯವಹಾರದೊಳಗ ನಿಮ್ಮ ಸಮದರ್ಶನವನ್ನು ಕಳ್ಕೊಂಡು ಆ ಒಂದು ಪ್ರಕೃತಿ ಗುಣಗಳೊಂದಿಗೆ ಆದ್ರಿ, ಆ ಪ್ರಕೃತಿ ಏನ್ ಮಾಡ್ತದ? ಬಾಳ ಚಲೋ ಆಯ್ತು ಬಾ. ಪ್ರಕೃತಿ ಫ್ರೈಟನ್, ನೀವು ನಿಮ್ಗೆ ಎದುರಿಸ್ತದ. ಏನಾದ್ರೂ ಉತ್ಪನ್ನ ಮಾಡ್ತದ. ಲೋಭ, ಮೋಹ, ಕ್ರೋಧ ಹಿಂಗ ಏನಾದ್ರೂ ನಿಮ್ಮಲ್ಲಿ ಗುಣಗಳನ್ನು ಉತ್ಪನ್ನ ಮಾಡ, ಭಾವಗಳನ್ನು ಉತ್ಪತ್ತಿ ಮಾಡ್ತದ. ಇಟ್ ಈಸ್ ಲೈಫ್ ಡ್ರೀಮ್. ಇದು ಕನಸಿನಂಗೆ ಕಾಣ್ಬೇಕು ನಿಮ್ಗ. ದ ಮೂಮೆಂಟ್ ಯು ಲೂಸ್ ದ ಸೈಟ್ ಆಫ್ ದ ಫ್ಯಾಕ್ಟ್ that you are lying down on the bed comfortably, that is forgotten. The dream is capable of frightening you. The moment you lose sight of the screen in a movie, the characters become more real than they actually are, and the movie can terribly frighten you. Not only at that time, afterwards you go home also. ಎಂತ ಸುಂದರ ಉದಾಹರಣೆ ಕೊಟ್ಟರು. 2 ಉದಾಹರಣೆ ಕೊಡ್ತಾ. ಒಂದು ಕನಿಷು. ಕನಿಷ್ನಲ್ಲಿ ನಿಮಗೆ ಹೆದರ್ಸ್ತಕ್ಕಂಥ ಒಂದು ದೊಡ್ಡ ಹುಲಿ, ಹಬ್ಬುಲಿ ಬೆನ್ನ ಹತ್ತದ. ಚೀರ್ತೀರಿ, ಭಯದಿಂದ ತೃಪ್ತ ಆಗ್ತೀರಿ, ಓಡ್ತೀರಿ, ಹೊಯ್ಕೋತೀರಿ, ಬರ್ತೀರಿ, ಅಯ್ಯೋ ಅಂತ ಒದರ್ತೀರಿ. ಆ ಒದ್ರು ಸಬ್ಳು ಕೂಡ ಹೊರಗೆ ಕೇಳ್ತದ. ಚೀರ್ತೀರಿ, ಚಟ್ನ ಚೀರ್ತೀರಿ, ಅಯ್ಯೋ ಇನ್ನು ನುಂಗು ಅಷ್ಟರಲ್ಲಿಯೇ ಜಾತ್ರೆ ಆಯ್ತು. ಏಕದಮ್ ಅಲ್ಲಿ ಹುಲಿನೂ ಇಲ್ಲ, ಏನು ನಿಮ್ ಬೆನ್ನು ಮೆಚ್ಚಿಲ್ಲ, ಅರಣ್ಯದೊಳಗೆ ನೀನು ಸಿಕ್ಕು ಏನು ಇಲ್ಲ. ಅಯ್ಯೋ ಅಂತ ಎದಿ ಹಿಡ್ಕೋತೀರಿ, ಯಪ್ಪ ಬದುಕಿನೋ ಯಪ್ಪ. ಯಾಕ? ಕನಸು, ಮಿಥ್ಯೆ ಆದಂತ ಕನಸು. ಏನಾಗಿತ್ತು ಇಲ್ಲಿವರೆಗೆ? ಸತ್ಯ ಆಗಿತ್ತು, ಯಾತ್ರ ಆದ್ಮೇಲೆ ಮಿಥ್ಯೆ ಆಯ್ತು. ಇದು ಒಂದು ಉದಾಹರಣೆ. ಇನ್ನ 2ನೇ ಉದಾಹರಣೆ ಕೊಡ್ತಾರ ನೋಡ್ರಿ. ಪಿಕ್ಚರ್ದೊಳಗೆ ಏನದ? ಒಂದು ನದಿ ಪ್ರವಾಹ ಅದ, ಒಂದು ಊರೊಳಗೆ ಹೊತ್ತದು, ಹಂಗ ತೇಲಿಸ್ಕೊಂತ ಹೋತ್ ಮನಿ ಮಾರು ಎಲ್ಲ ನೀರ ಮುನಿಗಿದ್ವು. ಹೆಂಡ್ರು ಮಕ್ಕಳು ಮಾಳಿಗೆ ಹಾಕಿದೀವಿ, ನಿಂತೀವಿ, ಅಲ್ಲಿಗೂ ಬಂತು ನೀರು, ಅಲ್ಲಿಗೂ ಬಂತು. ಅಯ್ಯೋ ಹೆಂಡ್ರು ತೇಲಿ ಬಾಳು, ಮಕ್ಕಳು ತೇಲಿ ಬಾದ್ರು. ಕೋತಾನಿವ ಕಡಿಗೆ ತಾನು ಬಿಡ್ತಾನ, ಅಯ್ಯೋ ಅಂದ್ಬಿಡ್ತಾನ. ಏಕದಮ್ ಯಾತ್ರ. ಆ ಸಿನಿಮಾದಲ್ಲಿ ಇದು ತೋರ್ತದ. ಒಬ್ಬ ವ್ಯಕ್ತಿ ಇದನ್ನೆಲ್ಲ ಅಲ್ಲಿ ನಡೀತೈತಿ ದೃಶ್ಯ ಇದು. ಅವಾಗ ಏನಾಗ್ತದೆ ಇವಾಗ ನೋಡವಾಗ? ಅದ್ರಾಗ ಒಂದಾಗಿರ್ತಾನ ಇವ, ಅದೇ ತಾ ಆಗಿರ್ತಾನ. ಆ ವ್ಯಕ್ತಿ ಏನದನಲ್ಲ ಅಲ್ಲಿ ಅನುಭವಿಸ್ತಿರ್ತಾನ, ಅದ ವ್ಯಕ್ತಿ ಇವಾಗಿ ನೋಡಿ ಕಣ್ಣೀರು ಸುರಿಸಿರ್ತಾನ. ಕಣ್ಣು ಮುಂದೆ ಏಂತಿ ಅಯ್ಯೋ ನನ್ನ ಬದುಕಿಸ್ಕೋ ಅಂತ ಒದರ್ತಿರ್ತಾಳ. ಏಂತಿ, ಮಕ್ಕಳು ಎಲ್ಲರೂ ಇದು ಮಾಡ್ತಾರೆ. ಹೆಂಗ್ ಅನಿಸ್ತದ ಕಣ್ಣು ಮುಂದೆ? ಅಲ್ಲಿ ಪಿಕ್ಚರ್ದಲ್ಲಿ ಅದು ಎಲ್ಲಿ ಆಗ್ತದ? ಇವ್ನ ಒಳಗ ಆಗ್ತಿರ್ತದ.
ಕಣ್ಣಾ ನೀರು ಸುರಿಸ್ತಿರ್ತಾನ, ಏಕದಮ್ ಪರದೆ ಏನಾಗ್ತದ, ಆಫ್ ಆಗಿಬಿಡ್ತದ ಲೈಟ್. ಆ ಪ್ರಪಂಚದಿಂದ ಹೊರಗೆ ಬರ್ತಾನ್ರಿ. ಅಂತಾನ. ಆ ಪಿಕ್ಚರ್ ಪ್ರಪಂಚದ ಅಲ್ಲ, ಫಿಲ್ಮಿ ಪ್ರಪಂಚ ಹೋಗ್ಬಿಡ್ತು. ಇವ್ ಇನ್ನೂ ಅದರಿ ದಡಕನ್ ಎದ್ಯಾಗ ಜೋರ್ ಎದಿ ಹಾರಾಕತ್ತದ. ಯಾಕಂದ್ರ ಇಲ್ಲಿ ಒಂದಾಗಿದ್ದ, ಅದನ್ನ ತಾದಾತ್ಮಕ್ಕೆ ಹೊಂದಿಬಿಟ್ಟ. ಅದ್ರಾಗ ಹೊಂದಿ ಆ ಭಾವ ಇವನಲ್ಲಿ ಆವರಿಸಿ ಕಣ್ಣ ನೀರ್ ಬರಾಕತ್ತಾವ. ಎದ್ರಿದ ನೀವು ತರ ನಗ್ತಾವ್ ಕೈಕಾಲ. ಅದು ತಾನಗ ಆಗತ್ತದ ಅನ್ನೋಷ್ಟ್ರ ಮಟ್ಟಿಗೆ ಅನುಭವಿಸಕತ್ತ ನೀವ ನೋಡ್ರಿ. ಇದ್ರ ಯಾಕೆ ಹೇಳಾಕತ್ತಾರ ಇವೆರಡು? ಒಂದ್ ಆಗಿದ್ರಿಂದ ಆಗೈತಿ. ಇದು ವಿಶಿಷ್ಟ ಅಂತಾರ. ಪ್ರಕೃತಿ ಒಂದಾದಾಗ ವಿಶೇಷಣದ ಪ್ರಕೃತಿ, ಆತ್ಮ ವಿಶೇಷವಾದಂತ ಆತ್ಮನೊಡನೆ ಪ್ರಕೃತಿಯೊಂದಿಗೆ ವಿಶಿಷ್ಟನಾದಾಗ, ಆತ್ಮ ಅಂದ್ರೆ ಇಲ್ಲೇ ಆತ್ಮ ಅಂದ್ರೆ ಯಾರು? ನಾನು ಪ್ರಕೃತಿಯೊಂದಿಗೆ ವಿಶಿಷ್ಟನಾದಾಗ ಏನಾಗ್ತದ? ತಗಲಬಾಜಿ ಆಗ್ತದ. ಪಿಕ್ಚರ್ದಲ್ಲಿ ಒಂದಾಗಿದ್ದ ಭಯ ಆಯ್ತು, ಕನಿಷ್ಠೊಳಗ ಒಂದಾಗಿದ್ದ ಹೋಯ್ಕೊಂಡ, ಚೀರ್ಕೊಂಡ, ದುಃಖ ಆಯ್ತು. ಯಾದ್ರ ಇಲ್ಲ ಅಂದ್ರೆ ಏನಾಗಿತ್ತು? ಒಂದಾಗಿದ್ದು ಪ್ರಕೃತಿಯೊಡನೆ, ಆ ಗುಣಗಳೊಡನೆ ಒಂದಾಗಿದ್ದ, ದುಃಖ ಆಯ್ತು. ಅದು ಉಳಿತೇನು ಕಾಯಮ್ಮ? ಯಾತ್ರ ಆದ ಕೂಡಲೇ ಕನಸುನು ಇಲ್ಲ. ಆ ಪಿಕ್ಚರ್ ಲೈಟ್ ಆಫ್ ಆತು ಅಂತಂದ್ರ, ಎಲ್ಲ ಲೈಟ್ ಹಚ್ಚಿರಂದ್ರ, ಆನ್ ಆಯ್ತಂದ್ರ ಆ ಪಿಕ್ಚರ್ ಹೋಗ್ಬಿಡ್ತು, ಪರದಾದ್ಮೇಲೆ ಹೋಗ್ಬಿಡ್ತು ಸೀನ. ಇಲ್ಲದು. ಹಿಂಗ ನಾವು ಯಾವಾಗ ವಿಶಿಷ್ಟ ಆಕ್ಯವೋ ದುಃಖದ, ಯಾವಾಗ ವಿಶೇಷವಾಗಿ ಉಳಿತೇವೋ, ವಿಶೇಷವಾದಂತ ಆತ್ಮನಾಗಿ ಉಳಿತೇವೋ, ನಮಗೆ ದುಃಖದ ಮಾನಗಳಿಲ್ಲ. ಉಳ್ಕೊಳ್ಳೋದು ಬಿಡೋದು ನಮ್ಮ ಕೈಯಾಗದ, ನಿಮ್ಮ ದೃಷ್ಟಿಕೋನದೊಳಗದ, ನಿಮ್ಮ ಇರುವಿಕೆಯಲ್ಲಿ ಅದ. ನೀವ್ ಏನಿದಿರೋ ಅದಾಗಿ ಉಳಿದ್ರೆ ಏನಾಗೋದಿಲ್ಲ. ಬ್ಯಾರಿ ಆಗಿ ಉಳಿದ್ರ ನೀವು ಆತ್ಮ ಇದ್ದೀರಿ, ಆತ್ಮ ಆಗಿ ಉಳಿಯಕ್ ಪ್ರಯತ್ನ ಮಾಡ್ರಿ. ಪ್ರಕೃತಿ ನೀವು ಒಂದಾಗಿ ವಿಶಿಷ್ಟಾಗಿ ಗುಣಗಳೊಡನೆ ಒಂದಾದ್ರೆ ಅಂದ್ರೆ ಇದೆಲ್ಲಾ ದುಃಖ ತುಮಾನಗಳು ಆಗ್ತಾವ. ಅದನ್ನ ಹೇಳ್ತಾರ ಅವ್ರು. Moment, Purusa is the Lord sight of the Prakriti. Purusa is the Lord sight. ಆ ಪುರುಷ ದೃಷ್ಟಿ ಅದಲ್ಲ, ಅದನ್ನ ಮರೆತು ಪ್ರಕೃತಿ ಒಳಗೆ ಒಂದಾದಂದ್ರೆ becomes a nightmare. And therefore, samam pasyan sarvatra, in all the states, all the conditions. What does he see? Vasishtham Ishwaram. Again, Ishwaram here means Purusha, the Atma. It is not Ekrupa Ishvara that we talk about here. Not even Aneka Rupa Ishwaram. Aneka Rupa Ishvara was discussed in the 11th chapter, where here the Ishwaram neither referring to Ekrupa Ishvara nor Aneka Rupa Ishvara, but Arupa Ishvara. Hindu ನಾವು ಕಲ್ಕೊಂತ ಬಂದೆ ನೋಡ್ರಿ. ವಿಶ್ವರೂಪ ದರ್ಶನದೊಳಗ ಮೊಟ್ಟ ಮೊದಲ ನಮಗ ಪ್ರತೀಕ ಪ್ರತಿಮಾ ಉಪಾಸನೆ ಕೊಡ್ತಾರ, ಅನೇಕ ರೂಪ. ಆಮೇಲೆ ಏಕರೂಪ ಯಾವುದು? ಯಾವ್ದಾರ ಗುರುತು ಕೊಡ್ತಾರ ನಮಗ. ಗಣೇಶ, ವಿಷ್ಣು ಇಂಥ ಯಾವ ಪ್ರತೀಕ ಅಥವಾ ಶಾಲಿಗ್ರಾಮ. ಆ ಒಂದು ರೂಪ ದರ್ಶನವನ್ನ ಯಾವ್ದಾರ ಕೊಡ್ತಾರ ನಮಗ. ಆಮೇಲೆ ವಿಶ್ವರೂಪ ಎಲ್ಲವನ್ನು ಒಂದೇ ಕಾಣುವುದು. ಇಲ್ಲೆಲ್ಲ ಹೇಳ್ಯಾರ ಏಕರೂಪ ಈಶ್ವರ ಉಪಾಸನೆ ಹೇಳ್ಯಾರ. ಏಕರೂಪದಿಂದ ಅನೇಕ ರೂಪ, ಆಮೇಲೆ ಅರೂಪ. ಮೂರು ಹೇಳ್ಯಾರ ಅವ್ರು. ಏಕರೂಪದಿಂದ ಅನೇಕ ರೂಪ, ಅನೇಕ ರೂಪದಿಂದ ಅರೂಪ. ಅಲ್ಲಿ ರೂಪ ಇಲ್ಲ. ವಿಶ್ವರೂಪ ದರ್ಶನದೊಳಗ ಅದನ್ನ ಹೇಳ್ಕೊಂತ ಬಂದೇವಲ್ಲ ನಾವು ಈಗಾಗಲೇ ಅಂತಾರ ಅವ್ರು. ಆ ದೃಷ್ಟಿಕೋನ ಕೊಟ್ಟೇವ್ ನಾವು ಹಿಂದ 11ನೇ ಅಧ್ಯಾಯದೊಳಗ. ಒಳ್ಳೆ ಮತ್ತೊಮ್ಮೆ ಹೇಳುವ ಅವಶ್ಯಕತೆ ಇಲ್ಲ. 11th ಚಾಪ್ಟರ್ ಒಳಗ ಆಗ್ಯದ ಅದು. ಹೇಳ್ರಿ. ಕ್ಷಮ ಅಲ್ರಿ, ಮಂದಿ ಪ್ರವೇಶ ಮಾಡ್ತಾನ್ರಿ. ಪ್ರವೇಶ ಮಾಡ್ರಿ, ಬೇಡ ನೀವ ಹೇಳ್ರಿ. ಬೇಡ ಶ್ಲೋಕದಾಗ ಏನ ಸರ, ಯಾರು ನಾಶರಹಿತವಾದ ಎಲ್ಲಾ ಚರಾಚರ ಪ್ರಾಣಿಗಳಲ್ಲಿಯೂ ಪರಮೇಶ್ವರನು ನಾಶರಹಿತವಾದ ಮತ್ತು ಸಮಭಾವದಿಂದ ಇರುವಂತೆ ನೋಡುತ್ತಾನೆಯೋ ಅವನೇ ಯಥಾರ್ಥವಾಗಿ ತಿಳಿದು ನೋಡುತ್ತಾನೆ. ಅದಕ್ಕೆ ಏನು ಸಮ್ಯಕ್ ದೃಷ್ಟಿಯಿಂದ ನೋಡಿದಾಗ
ತನ್ನನ್ನ ನೋಡ್ತಾನಂತ. ಅದನ್ನ ಹೇಳ್ಯಾರಲ್ರಿ ಕನ್ನಡದಾಗ ಓದಿರಲ್ಲ ಮತ್ತ ಅದನ್ನ ಹೇಳ್ತಾರ ಗುರುಗಳು. ನಾನು ಬೇರೆ ಏನು ಹೇಳಕತ್ತಿಲ್ಲ. ಟ್ರಾನ್ಸ್ಲೇಷನ್ ಏನದ ಇದ್ದಕ್ಕಿದ್ದಂಗ ಅದನ್ನ ಓದಾಕತ್ತೇನಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ಅದು ಹೆಚ್ಚು ಕಡಿಮೆ ಆದದ್ದು ಹೇಳ್ರಿ. ಟ್ರಾನ್ಸ್ಲೇಷನ್ ಏನದ ಅದನ್ನ ಓದಾಕತ್ತೇನಿ. ಹೇಳ್ರಿ ಬುಕ್ ಇದ್ರ ಓದ್ರಿ. ಇಲ್ಲ ಸರ್, ನಾ ಕಡೆ ಬುಕ್ ಇಲ್ಲ ಸರ್. ಇಷ್ಟ ಐತ್ರಿ ಇದು ಭಾವಾರ್ಥ ಆದ್ರೆ ಭಾವಾರ್ಥ ಅಷ್ಟ ನೋಡೇನ್ರಣ. ಏನ್ ಸರ್ ಅದಕ್ಕ ಶ್ಲೋಕದ್ದು ಕನ್ನಡ ಅರ್ಥ ಅಷ್ಟ ನೋಡ್ರಿ ಸರ್. ಇಷ್ಟ ನನ್ ಕಡೆ ಸರ್ ವಿವರಣೆ ಇಲ್ರಿ, ಬೇರೆ ಬುಕ್ ಇಲ್ಲ ಸರ್. ಇಲ್ಲಿ ಏನು ವಿವರಣೆ ಅಂತ ಸರ್, ಯಾರು ನಾಶವಾದ ಎಲ್ಲಾ ಚರಾಚರ ಪ್ರಾಣಿ ವಸ್ತುಗಳಲ್ಲಿಯೂ ಪರಮಾತ್ಮ ಪರಮೇಶ್ವರನನ್ನು ನಾಶರಹಿತನಾದ ಮತ್ತು ಸಮಭಾವದಿಂದಿರುವಂತೆ ನೋಡುತ್ತಾನೋ ಅವನೇ ಯಥಾರ್ಥವಾಗಿ ತಿಳಿದು ನೋಡುತ್ತಾನೆ. ಇದರ ಬಗ್ಗೆ ಬರ್ಬೇಕಾಯ್ತು. ನಾಶರಹಿತವಾದ ಪ್ರಕೃತಿಯಲ್ಲಿ ತನ್ನನ್ನು ನೋಡ್ತಾನೆ. ನಾಶರಹಿತವಾದ ತನ್ನ ಸ್ವರೂಪ ನೋಡ್ಕೋತಾನೆ. ಒಂದಾಗಿ ನೋಡುವುದಿಲ್ಲ, ಚಿತ್ತಾಗಿ ನೋಡುವುದಿಲ್ಲ. ಪ್ರಕೃತಿಯಿಂದ ಉತ್ಪನ್ನವಾದಂತ ಯಾವ ಗುಣಗಳು ವರ್ತಿಸ್ತಾವ, ಅದಕ್ಕೆ ನನಗೆ ಸಂಬಂಧ ಇಲ್ಲ. ನಾನು ಆತ್ಮ ಇದ್ದೇನೆ, ಅಕರ್ತ ಅಭೋಕ್ತಾ ಇದ್ದೇನೆ. ಆ ವ್ಯವಹಾರ ಏನದ ಪ್ರಕೃತಿಯಲ್ಲಿ ನಡೀತಾವ. ಗುಣೇಶು ವರ್ತಂತೆ. ಅರ್ಥಾತ್ ಕರ್ತೃ ಅಲ್ಲ, ಎಲ್ಲಾ ಕರ್ಮಗಳೆಲ್ಲ ಪ್ರಕೃತಿ ಮಾಡಲ್ಪಡ್ತಾವ. ಹೀಗೆ ಅವುಗಳ ಸಾಕ್ಷಿಯಾಗಿ ನೋಡ್ತಾನಲ್ಲ, ಯಥಾರ್ಥವಾಗಿ ತಿಳಿದಾವ. ಹಿಂಗದ ನೋಡ್ರಿ. ಯಾರು ಕರ್ಮಗಳೆಲ್ಲ ಎಲ್ಲಾ ಪ್ರಕಾರದಿಂದ ಪ್ರಕೃತಿಯಿಂದ ಮಾಡಲ್ಪಡ್ತಾವ, ಆತ್ಮನನ್ನ ಅರ್ಥಾತ್ ಇದು ನಾನು ಕರ್ತೃ ಅಲ್ಲ ಅಂತ ತಿಳ್ಕೊತಾನ, ಅವ ಯಥಾರ್ಥವಾಗಿ ತಿಳ್ಕೊಂಡವ ಅಂತ ಹೇಳ್ತಾರ ಮುಂದೆ. ಅದ ಇಲ್ಲಿ ಮ್ಯಾಲ ಸಮಭಾವದಿಂದ ನೋಡುವಂತ ದೃಷ್ಟಿ. ತನ್ನನ್ನು ತಾನು ಹಾಳು ಮಾಡ್ಕೊಂಡು ನೋಡುವುದಿಲ್ಲ, ಮರತ್ ನೋಡೋಂಗಿಲ್ಲ. ತನ್ನನ್ನೇ ಇದರಿಟ್ಟು ತನ್ನನ್ನೇ ನೋಡ್ತಾನ. ತಾನು ತನ್ನಿಂದಲೇ ತನ್ನನ್ನೇ ಇದರಿಟ್ಟು ನೋಡ್ತಾನೆ. ತಾನೇ ಎಲ್ಲವಾಗಿ ಎಲ್ಲವೂ ತಾನೇ ಆಗಿ ನೋಡುವಂತ ಸಮದೃಷ್ಟಿಕೋನ. ನಿರ್ದೋಷಂ ಸಮಂ ಬ್ರಹ್ಮ. ಬ್ರಹ್ಮನಾಗ್ಯಾನ ಅಂದ್ಮೇಲೆ ಬ್ರಹ್ಮನ ನೋಡವ. ಇನ್ನು ಪ್ರಕೃತಿ ಕಾಣ್ತದ ಅಂದ್ರೆ ಮಿಥ್ಯಾಗಿ ತೋರ್ತದ, ಅದ್ರೊಳಗೆ ಅವನು ವ್ಯವಹಾರ ಇಲ್ಲ. ಪ್ರಕೃತಿ ಗುಣಗಳು ಪ್ರಕೃತಿಲೇ ವರ್ತಿಸ್ತಾವ. ಅದಕ್ಕೆ ನನಗೆ ಎಳ್ಳಷ್ಟು ಸಂಬಂಧ ಇಲ್ಲ. ನಾನು ಅಲಿಪ್ತದೇನಿ, ವ್ಯವಹಾರಕ್ಕೆ ಅಸಂಗದೇನಿ, ನಿರ್ವಿಕಾರದೇನಿ. ನನಗೆ ಯಾವ್ಯಾವುಗಳ ವಿಕಾರ ಹತ್ತುದಿಲ್ಲ, ಅವುಗಳ ಸಂಘ ಇಲ್ಲ, ಅಸಂಗದೇನಿ. ಸರ್ ಇಲ್ಲಿ ಅರ್ಥ ಬೇರೆ ಆಗ್ತೈತೆ ನೋಡ್ರಿ ಸರ. ನೋಡ್ರಿ ನಿಮ್ಗೆ ಓದ್ತೇನೆ ಸರ. ನೋಡ್ರಿ ನಾನು ಸರಿನೂ ತಪ್ಪ ನೋಡ್ರಿ, ಸ್ವಲ್ಪ ಚಿಂತೆ ಮಾಡು ಸರ. ಇಲ್ಲೇನ ಸರ, ಯಾರು ನಾಶಯುತವಾದ ಎಲ್ಲಾ ಚರಾಚರ ಪ್ರಾಣಿ ವಸ್ತುಗಳಲ್ಲಿಯೂ ಪರಮೇಶ್ವರನ್ನು ನೋಡುತ್ತಾನೋ. ಏನ್ ಸರ, ಯಾರು ನಾಶಯುತವಾದ ಎಲ್ಲಾ ಚರಾಚರ ಪ್ರಾಣಿ ವಸ್ತುಗಳಲ್ಲಿಯೂ ಪರಮೇಶ್ವರನನ್ನು ನೋಡುತ್ತಾನೋ ಮತ್ತು ನಾಶರಹಿತವಾದ ಮತ್ತು ಸಮಭಾವದಿಂದ ಇರುವಂತೆ ನೋಡುತ್ತಾನೋ ಅವನೇ ಯಥಾರ್ಥವಾಗಿ ತಿಳಿದು ನೋಡುತ್ತಾನೆ. ಅಂದ್ರೆ ಎಲ್ಲಾ ಚರಾಚರಗಳಲ್ಲೂ ತನ್ನನ್ನೇ ನೋಡ್ತಾನ. ಯಾಕೆ ನೋಡ್ತಾನವ? ತನ್ನನ್ನ ಯಾಕೆ ನೋಡ್ತಾನ? ಅವ ಪರಿಪೂರ್ಣದನ್ನ. ಎಲ್ಲಾ ದೇಶ ಎಲ್ಲಾ ಕಾಲ ವಸ್ತುಗಳಲ್ಲಿ ಅವ ಸಚ್ಚಿದಾನಂದ ರೂಪದಿಂದ ಸಮನಾಗಿರುವುದರಿಂದ ಎಲ್ಲಾ ಕಡೆ ತನ್ನನ್ನ ನೋಡ್ತಾನ, ಪರಿಪೂರ್ಣದನ. ಊರಲ್ಲಿ ಎಲ್ಲಾ ಜಡ ಚೇತನ ಅಚೇತನ ಎಲ್ಲಾ ಪದಾರ್ಥಗಳಲ್ಲಿ ಏನ್ ನೋಡ್ತಾನವ? ತನ್ನನ್ನೇ ನೋಡ್ತಾನ. ಸಮ್ಯಕ್ ದರ್ಶಿದಾನೆ. ಅವನ ದೃಷ್ಟಿಗಳಲ್ಲಿ ಭೇದಗಳು ಇಲ್ಲವೇ ಇಲ್ಲ, ಮೇಲು ಕೀಳು ಅನ್ನೋದು ಇಲ್ಲ. ಸಮದರ್ಶಿದಾನೆ. ಯಾರು ಬೇಕಾದ್ರೂ ಇರ್ಲಿ, ಕಪಟಿ ಇರ್ಲಿ, ಮೋಸಗಾರ ಇರ್ಲಿ, ಸ್ತ್ರೀ ಇರ್ಲಿ, ಪುರುಷ ಇರ್ಲಿ, ಚೇತನ ಇರ್ಲಿ, ಅಚೇತನ ಇರ್ಲಿ, ಎಲ್ಲರಲ್ಲಿ ಸಮಭಾವನ ದೃಷ್ಟಿ. ಜ್ಞಾನಮಯಂ ಕೃತ್ವ ಬ್ರಹ್ಮಮಯಂ ಪಶ್ಯ. ಒಂದೇ ಚೇತನ ಎಲ್ಲವುಗಳಲ್ಲಿ ಚೇತನ ಕಾಣ್ತಾನ. ಜೀವ ಜಗತ್ತು ಈಶ್ವರ ಎಲ್ಲವುಗಳಲ್ಲಿ ತನ್ನನ್ನೇ ನೋಡ್ತಾನ. ತಾನೇ ಎಲ್ಲವೂ ಆಗ್ಯಾನ ಅಂದ್ಮೇಲೆ ತನ್ನನ್ನೇ ನೋಡ್ತಾನ. ನೋಡ್ರಿ ಮತ್ತೇನ ವ್ಯತ್ಯಾಸ ಇದ್ರೆ ಹೇಳಿ. ಇಲ್ಲ ಸರ್, ಸರಿ ಸರ್, ಸರಿ. ಅಂದ್ರೆ ಈ ವಿಷಯ ಮೇಲೆ ವಿವರಣೆ ಬಂದಷ್ಟು ಇದು ಮೂಲ ಆಯ್ತಾಯ್ತಾಯ್ತು. ಅಲ್ಲ, ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಏನ್ ಟ್ರಾನ್ಸ್ಲೇಷನ್ ಅದ ಓದಾಕತ್ತೀನಿ. ಮತ್ತು ವಿಶೇಷ ವಿಚಾರ ಚರ್ಚೆ ಮಾಡಿಲ್ಲ, ಬಹಳ ಒಳ್ಳೇದು. ಯಾಕಂದ್ರೆ ಸಂಶಯ ಕ್ಲಿಯರ್. ಅವ ಏನದಾನ, ದೇಶ ಕಾಲ ಪರಿಚಯ ಅದಾನ. ಅವ ಎಲ್ಲಗಳಲ್ಲಿ ಸಮದೃಷ್ಟಿ ಇರ್ತದ. ತನ್ನ ಸ್ವರೂಪವನ್ನ ನೋಡ್ತಾನ. ಸಮದರ್ಶಿ ಅದಾನ.
ಓದ್ತೇನೆ ಸರ್ ಸಮಯನೂ ಸರ ಆಯ್ತಲ್ಲ ಟೈಮ್ ಆಯ್ತು ಸಾಕ್ರಿ ಇನ್ನೊಂದು 3 ಸಾಲ ಅದ ಅದನ್ನ ಓದಿ ಹಿಂದೆ 11 ಅಧ್ಯಾಯದಲ್ಲಿ ಹೇಳ್ತಕ್ಕಂತ ವಿಷಯ ಹೇಳ್ಯಾರ ಅಲ್ಲಿ 3 ಸಾಲ ಅದ ಅದನ್ನ ಓದಿ ಮುಕ್ತ ಮಾಡ್ರಿ. ಇಲ್ಲಿ ಹಿಂದೆ ಹೇಳಿದಂತ 11ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂತ ಒಂದು ವಿಷಯಗಳನ್ನ ಅವ್ರು ನಮಗೆ ನೆನಪು ಮಾಡಿ ಕೊಡ್ತಾರ. 11ನೇ ಅಧ್ಯಾಯದಲ್ಲಿ ಏನ್ ಹೇಳ್ಯಾರ ಇಲ್ಲಿ ಏಕರೂಪ ಈಶ್ವರ ಉಪಾಸನೆಯಿಂದ ಅನೇಕ ರೂಪ ಈಶ್ವರ ಉಪಾಸನೆಗೆ ಬಂದ್ರು. ಅನೇಕ ರೂಪ ಈಶ್ವರ ಉಪಾಸನೆಯಿಂದ ಅರೂಪ ಈಶ್ವರಕ್ಕೆ ಬಂದರು. ಅರೂಪ ಈಶ್ವರದಿಂದ ವಿಶ್ವ ದರ್ಶನ ಅಂದ್ರೆ ನಮ್ಮ ದೃಷ್ಟಿಕೋನ ಸಂಕುಚಿತ ಇತ್ತು. ಮೊದಲ ಏನೋ ಪ್ರತೀಕ ಉಪಾಸನೆಗಳನ್ನು ಮಾಡ್ತಾ 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 ಅದು ಒಂದ್ರಾಗ ಇಲ್ಲ, ಎಲ್ಲಾ ಕಡೆ ಪರಮಾತ್ಮದನ ದೃಷ್ಟಿಕೋನ ಸ್ವಲ್ಪ ಹೆಚ್ಚಾಯ್ತು. ಆ ಎಲ್ಲಾ ಕಡೆ ಇದ್ದಾವೇನದನವ ಅರೂಪ, ಅವನೇ ಪರಮಾತ್ಮ, ವಿಶ್ವರೂಪ ದರ್ಶನ, ಅವನೇ ನಾನೇ ಅವು ಎಲ್ಲಗಳಲ್ಲಿ ಆಗಿ ತೋರಾಕತ್ತೇನಲ್ಲ. ಒಳಗಿರುವಂತ ಚೇತನ ಬೇರೆ ಕಡೆ ಇರುವ ಎಲ್ಲಾ ಕಡೆ ಇರುವಂತದ್ದು, ಆ ಚೇತನ ನಲ್ಲಿ ಒಳಗಿರುವಂತ ಚೇತನ ಬೇರೆ ಇಲ್ಲ, ಅದೇ ಚೇತನ ಎಲ್ಲವೂ ಆಗಿ ತೋರೇದಲ್ಲ, ಅದೇ ನಾನು ಅನ್ನುವಂತ ಅರೂಪ ಈಶ್ವರಕ್ಕೆ ಬರ್ತಾನೆ ಅನ್ನುವಂಥದ್ದು ಹಿಂದೆ ಈಗಾಗಲೇ ನಾವು ಹೇಳೇವಿ. ದೇರ್ ಫೋರ್ ಅಲ್ಲೆಲ್ಲ ಸಮದೃಷ್ಟಿ ಹೇಳ್ಯಾರ. ಫ್ರೀ ಫ್ರಮ್ ಆಲ್ ಅಟ್ರಿಬ್ಯೂಟ್ಸ್, ವಿಶೇಷಣಗಳಿಂದ ರಹಿತನಾಗಿ ಅವ ಎಲ್ಲವನ್ನು ನೋಡ್ತಾನ. ವಿಶೇಷಣ ಇಟ್ಕೊಂಡು ನೋಡಿದಂದ್ರೆ, ವಿಶಿಷ್ಟಾಗಿ ನೋಡಿದಂದ್ರೆ ಭಿನ್ನ ಭಿನ್ನ ರುಚಿರ್ಲೋಕ ಎಲ್ಲ ಬೇರೆ ಬೇರೆ ಕಾಣ್ತದ, ಭೇದ ಕಾಣ್ತದ. ಆದರೆ ತಾನು ರೂಪನಾಗಿ ನೋಡುವುದರಿಂದ, ಸಮ್ಯಕ್ ದರ್ಶನವಾಗಿ ನೋಡುವುದರಿಂದ ಅವನಿಗೇನದ ಪರಮಾತ್ಮನ ಕಾಣ್ತಾನ, ಎಲ್ಲಾ ಕಡೆ ತನ್ನನ್ನ ನೋಡ್ತಾನ. ಸಮ್ಯಕ್ ದೃಷ್ಟಿ. ದೇರ್ ಫೋರ್ ಓನ್ಲಿ ಸಮಂ ವಿಚ್ ಈಸ್ ದ ಸೇಮ್ ಇನ್ ಎವ್ರಿ ಒನ್. ಎಲ್ಲ ಕಡೆ ಒಂದನ್ನ ನೋಡ್ತಾನ, ಎಲ್ಲ ಕಡೆ ಒಂದ ಅದ. ಸಮ್ಯಕ್ ದರ್ಶನ ಅದ, ಸಮಾನ ನೋಡ್ತಾನ. ನಿರ್ದೋಷಂ ಸಮಂ ಬ್ರಹ್ಮ ಅನ್ನುವಂತ ಬ್ರಹ್ಮ ತತ್ವವೇ ಇಲ್ಲೆಲ್ಲವನ್ನು ಅಡಕಾಗ್ತದೆ ಅನ್ನುವಂತ ವಿಷಯವನ್ನು ಹೇಳ್ಕೊಂತ ಹೋಗ್ಯಾರ. ಇದೇ ವಿಷಯಕವಾಗಿ ನಾಳೆ ದಿವಸ ಈ 29ನೇ ಶ್ಲೋಕವನ್ನ, ಇದು 28ನೇ ಇನ್ನೊಮ್ಮೆ ಗುರುಗಳು ಅದನ್ನ ಹೇಳಿ ಒಂದ್ ಸ್ವಲ್ಪ ಏನೋ ಸಂಶಯ ಆಗ್ಯಾವ. ಆದ ಕಾರಣ ನನಗೆ ತಿಳಿದ ಮಷ್ಟಿಗೆ